ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಗುರುವಾರ ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರುತ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಫೆಬ್ರವರಿ ಮಂತಿನ ಫಸ್ಟ್ ಎಕ್ಸ್ಪೈರಿ ಆಗಿದೆ, ಬಜೆಟ್ ಆದಮೇಲೆ ಬರ್ತಿರೋಂಥದ್ದು. ಆದರೆ ಏನಾಗಿದೆ, ಇವತ್ತು ಡೆಲ್ಲಿನಲ್ಲಿ ಎಲೆಕ್ಷನ್ಸು ಮುಗಿದಿದೆ. ಅದೇ ರೀತಿಯಾಗಿ 7ನೇ ತಾರೀಕು ಅಂದರೆ ಎಕ್ಸಿಟ್ ಪೋಲ್ ಎಲ್ಲ ಬಂದಿದೆ. ಇವಾಗ ಇಬ್ಬರದು ಆಚೆ ಈಚೆ ಫೈಟ್ ನಡೀತಾ ಇದೆ ಅಂತೆಲ್ಲ ಬಂದಿರ್ಬೋದು. ಮಾರ್ಕೆಟು ಒಂದು ಪಾಸಿಟಿವ್ ರಿಯಾಕ್ಷನ್ ಕೊಡ್ಬೋದಾ ಅಂದರೆ ಕೊಡ್ಬೋದು. ಯಾಕೆಂತಂದರೆ ದೇಶದ ಕ್ಯಾಪಿಟಲ್ ಸಿಟಿ. ಇಲ್ಲಿ ನೋಡಿ, ಯಾವ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೋ, ಯಾವ ಸರ್ಕಾರ ಸ್ಟೇಟಲ್ಲಿ ಇರುತ್ತೋ ಅದೆರಡೂ ಕಂಪ್ಲೀಟಾಗಿ ಕಾಂಟ್ರಾಸ್ಟ್ ಮಾಡ್ತಾರೆ ಅಲ್ಲಿ ಡೆಲ್ಲಿ ಜನ. ಅಂದರೆ ಫುಲ್ ಮೆಜಾರಿಟಿ ಕೊಟ್ಬಿಡ್ತಾರೆ ಸೆಂಟ್ರಲ್ ಎಲೆಕ್ಷನ್ಸ್ ನಡಿಬೇಕಾದ್ರೆ. ಸ್ಟೇಟ್ ಎಲೆಕ್ಷನ್ ನೋಡಿದಾಗ ಇನ್ನೊಂದು ಪಾರ್ಟಿಗೆ ಫುಲ್ ಮೆಜಾರಿಟಿ. ಈ ರೀತಿ ನಡ್ಕೊಂಡು ಬಂದಿತ್ತು. ಬಟ್ ಈ ಸಲ ಏನೋ ಅವರಿಬ್ಬರ ಮಧ್ಯೆ ಟಫ್ ಫೈಟ್ ಬರ್ಬೋದು ಅಂತ ಎಕ್ಸಿಟ್ ಪೋಲ್ಗೆ ಹೇಳ್ತಾ ಇದೆ ಅಂತ ಈಗಷ್ಟೇ ಡೇಟಾ ಬಂದಿದೆ. ನೋಡೋಣ, ಮತ್ತು ರಿಸಲ್ಟ್ ಮೇಲೂ ಕೂಡ ಒಂದಿಷ್ಟು ಆಚೆ ಈಚೆ ಆಗ್ತಾ ಹೋಗ್ಬೋದು. ಸೊ ಅದೇನಾಗುತ್ತೆ ನೋಡೋಣ. 7ನೇ ತಾರೀಕು ಏನಿದೆ, 7ನೇ ತಾರೀಕು RBI ಗವರ್ನರ್ ಅವರು ಹೊಸ ಗವರ್ನರ್ ಅವ್ರದ್ದು ಫಸ್ಟ್ RBI ಮೀಟ್ ಏನು ಮಾಡ್ತಾರೆ, ಈ ಸಲ ಏನಾದರೂ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡ್ತಾರೆ. ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡೋದು ಅಂತಂದರೆ ಅದು ಮಾರ್ಕೆಟ್ಗೆ ಪಾಸಿಟಿವ್ ಆಗ್ತಾ ಹೋಗ್ಬೋದು. ನೋಡ್ತಗೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಎಲೆಕ್ಷನ್ ರಿಸಲ್ಟು ಶನಿವಾರ ಬರುತ್ತೆ. ಸೊ ಅದು ವೀಕೆಂಡಲ್ಲಿದೆ, ಅದೇನು ಪ್ರಾಬ್ಲಮ್ ಇಲ್ಲ. ಅದು ಇಂಪ್ಯಾಕ್ಟ್ ಮಾರ್ಕೆಟಿಗೆ ಬಂದರೆ ಎಕ್ಸಿಟ್ ಪೋಲಿಂದ ಅಂತ ನಾಳೆನೇ ಆಚೆ ಈಚೆ ಕ್ಯಾಲ್ಕುಲೇಷನ್ಗಳು ಶುರು ಆಗಬೇಕು. ಸೊ ಅದೆಲ್ಲ ಇದೆ. ಸೊ ಅದೇ ರೀತಿಯಾಗಿ ಜಾಬ್ ಕ್ಲೈಮ್ ಡೇಟಾ ಬರುತ್ತೆ US ಇಂದ ನಾಳೆ. ಸೊ ಜಾಬ್ಲೆಸ್ ಕ್ಲೈಮ್ಸ್ ಎಷ್ಟಾಗಿದೆ ಕೆಲಸದ್ದು ಡೇಟಾ ಬರುತ್ತಲ್ಲ ಅವ್ರದ್ದು ಮಂತ್ಲಿ ಅದು ಡೇಟಾ ಬರ್ತಾ ಹೋಗುತ್ತೆ. ನೋಡೋಣ, ಅದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, CPI ಡೇಟಾ, ಅದೆಲ್ಲ ಈ ವಾರ ಪೂರ್ತಿ, ಈ ವೀಕೆಂಡ್ ತನಕನೂ ಈ ಒಂದಿಷ್ಟು ಇವೆಂಟ್ಸ್ಗಳು ಇದ್ರ ಮಧ್ಯನೇ ಮಾರ್ಕೆಟು ನಡೀತಾ ಇದೆ. ಅದಕ್ಕೆ ರಿಯಾಕ್ಟ್ ಮಾಡ್ತಾ ಹೋಗ್ಬೋದು ಜಾಬ್ಲೆಸ್ ಕ್ಲೈಮ್ಸು ಇದಕ್ಕೆಲ್ಲ. ಸೊ ಇವತ್ತಿನ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಏಷ್ಯನ್ ಪೇಂಟ್ಸ್ ಅಂತ ಕಾಣಿಸುತ್ತೆ. ನಿಫ್ಟಿ 50ನಲ್ಲಿ 3.3% ಕರೆಕ್ಷನ್ ಬಂದಿದೆ. ನೆನ್ನೆ ಅಷ್ಟೇ ರಿಸಲ್ಟ್ ಬಂದಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಪಾಸಿಟಿವ್ ಆಗಿತ್ತು. ಇವತ್ತು ಮತ್ತೆ ಕ್ಯಾಲ್ಕುಲೇಷನ್ನು ಕೆಳಗಡೆ ಮಾಡ್ದಂಗಿದೆ. ಆದರೆ FMCG ಪ್ಯಾಕ್ ಇವತ್ತು ನೋಡಿ, ಕಂಪ್ಲೀಟ್ ಆಗಿರೋ FMCG ಸೆಕ್ಟರಲ್ಲಿರುವಂಥ ಎಲ್ಲ ಕಂಪ್ನಿಗಳಲ್ಲೂ ಕೂಡ ಇವತ್ತೊಂದು ನೆಗೆಟಿವ್ ಸೆಂಟಿಮೆಂಟ್ನ ಬಂದಿತ್ತು. ಅದೇ ರೀತಿಯಾಗಿ ಟೈಟನ್ನಲ್ಲೂ ಕೂಡ ನಿನ್ನೆ ಮಾರ್ಕೆಟ್ ಅವರ್ ಆದಮೇಲೆ ರಿಸಲ್ಟ್ಸ್ ಬಂದಿದೆ, ಅದರಲ್ಲಿ ಕೂಡ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬಂದಿದೆ. ONGC 2.97% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಪ್ರಾಬಬ್ಲಿ ಇವತ್ತು ONGCನೇ ಟಾಪ್ ಗೇನರ್ ಅಂತ ಕಾಣಿಸ್ತಾ ಇದೆ. ಇಲ್ಲ, ಹೌದು, ONGCನೇ. ITC ಹೋಟೆಲ್ಸಲ್ಲೂ ಕೂಡ 2.9. ಇದು ITC ಇದರಿಂದ ಹೋಗಬೇಕಿದು, 51ನೇ ಕಂಪ್ನಿಯಾಗಿ ಬಂದಿರೋದು ಇದು. ನೋಡೋಣ ಯಾವಾಗ ತೆಗಿತಾರೆ ಅಂತ. ಸೊ ಇದರಿಂದ ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ತುಂಬ ಫ್ಲಾಟ್ ಆಗಿತ್ತು. ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಒಂದಿಷ್ಟು ಎನರ್ಜಿ ರಿಲೇಟೆಡ್ ಸ್ಟಾಕ್ಸು, ಬ್ಯಾಂಕ್ ಎಸ್ಪೆಷಲಿ ಯೂನಿಯನ್ ಬ್ಯಾಂಕು ಇದೆಲ್ಲ 4%, ಕೆನರಾ ಬ್ಯಾಂಕ್ 3% ಅಪ್ ಮೂವ್ಮೆಂಟ್ ಬಂದಿದೆ. ಯುನೈಟೆಡ್ ಸ್ಪಿರಿಟ್ಸು 2.73% ಕರೆಕ್ಷನ್ ಬಂದಿತ್ತು. ಬಜಾಜ್ ಹೋಲ್ಡಿಂಗ್ಸಲ್ಲಿ 3% ಕರೆಕ್ಷನ್ ಬಂದಿತ್ತು. ಇದು ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂಥ ನಿಫ್ಟಿ ನೆಕ್ಸ್ಟ್ 50ನಲ್ಲಿರುವಂಥ ಟಾಪ್ ಲೂಸರ್, ಟಾಪ್ ಗೇನರ್ಗಳಾಗಿತ್ತು. ಅದೇ ರೀತಿಯಾಗಿ ನಿಫ್ಟಿ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಿತ್ತು ಅಂತ ನಾವು ನೋಡ್ತಾ ಬರೋದಾದರೆ ಇವತ್ತು ಒಂದು ಪಾಸಿಟಿವ್ ಆಗಿರುವಂಥ ಸೆಂಟಿಮೆಂಟೇ ಇರ್ಬೋದು. ಯಾಕೆಂತಂದರೆ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬಂದು ಕ್ಲೋಸಿಂಗ್ ಮಾಡಿದ್ದಾರೆ ನೆನ್ನೆ ಅಂತ ನಾವು ಮಾತಾಡ್ಕೊಂಡಿದ್ವಿ ಅಲ್ವಾ. ಸೊ ಇವತ್ತೇನಾಯಿತು, ಎಲ್ಲಿ ಒಂದು ನೆನ್ನೆ ಕ್ಲೋಸಿಂಗ್ನ ಬಿಟ್ಟೋಗಿದ್ರಲ್ಲ, ಇಲ್ಲಿ ಅದ್ರ ಮೇಲ್ಗಡೆ ಸ್ಲೈಟಾಗಿ ಗ್ಯಾಪ್ ಆಫ್ ಓಪನಿಂಗ್ ಆಯಿತು. ಆದರೆ ಇಡೀ ದಿನ ಏನಾಗಿದೆ, ಒಂದು ಬಾಕ್ಸ್ನ ಮಾಡೋಗಿದೆ. ಅಂದರೆ 23,800 ರೆಸಿಸ್ಟೆನ್ಸ್ ಅಂತ ನೆನ್ನೆ ಚಾರ್ಟ್ ಸ್ಟಾಕಲ್ಲಿ ಕೂಡ ಮಾತಾಡಿದ್ವಿ. ಇದಕ್ಕಿಂತ ಮೇಲ್ಗಡೆ ಪುಷ್ ಆಗಿ 24,000 ಕಡೆಗೆ ಏನಾದರೂ ನಿಫ್ಟಿ ಹೋಗಬೇಕು ಅಂತಂದರೆ ಅದಕ್ಕೆ ಬ್ಯಾಂಕ್ ನಿಫ್ಟಿನಲ್ಲಿ ಆ ಥರ ಮೂವ್ಮೆಂಟ್ ಬಂದರೆ ಮಾತ್ರ ಆ ಒಂದು ಪುಷ್ ಬರಲಿಕ್ಕೆ ಸಾಧ್ಯ ಇದೆ ಅಂತ ಮಾತಾಡಿದ್ವಿ. ಬ್ಯಾಂಕ್ ನಿಫ್ಟಿ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ, ಆದರೆ ಒಂದು ತುಂಬ ಒಂದು ಪುಷ್ನ ಏನು ಅಂತ ಕೊಟ್ಟಿಲ್ಲ. ಹಾಗಾಗಿ 23,800 ಹಿಸ್ಟಾರಿಕಲ್ ರೆಸಿಸ್ಟೆನ್ಸ್ ಇದ್ದ ಲೆವೆಲು, ಕೆಳಗಡೆ ಸಪೋರ್ಟ್ ಲೆವೆಲ್, ಆ ಲೆವೆಲಲ್ಲೇ ತಗೊಂಡು ಕೂತಿದೆ. ಅಂದರೆ ಇಲ್ಲಿ ನೋಡ್ತಾ ಬರೋದಾದ್ರೆ ಡೈಲಿ ಕ್ಯಾಂಡಲ್ಲಿ 23,800 ನೋಡಿ ಕ್ಲೀನಾಗಿರುವಂಥ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ, 23,800 ರೆಸಿಸ್ಟೆನ್ಸ್ ಲೆವೆಲು. ಸೊ ಆ ರೆಸಿಸ್ಟೆನ್ಸ್ ಲೆವೆಲ್ನ ಹಿಟ್ ಮಾಡಿಬಿಟ್ಟು ಮಾರ್ಕೆಟು ಕೂತಂಗಿದೆ. ಸೊ ನಾಳೆಗೆ ಏನು ಹಾಗಾದರೆ ಅಂತಂದರೆ ಈ ಟ್ರೆಂಡ್ ಲೈನಿಂದ ಮೇಲ್ಗಡೆನೇ ಇದ್ದೀವಿ. ಮೋರ್ ಓವರ್ ಈ ಒಂದು ಯಾವ ಜಾಗದಿಂದ ಬೌನ್ಸ್ ಆಯ್ತಲ್ಲ ಅದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಅಂದರೆ 23,500 ಇವಾಗ ಕ್ರೂಷಿಯಲ್ ಸಪೋರ್ಟು ನಿಫ್ಟಿನಲ್ಲಿ. ಸೊ ಕೆಳಗಡೆ ಇಮಿಡಿಯೇಟ್ ಸಪೋರ್ಟ್ ಅಂದರೆ 23,600 ಇದೆ. ಅಕಸ್ಮಾತ್ 23,600 ಕೆಳಗಡೆ ಬಿಟ್ಟು ಬಂದರೂ ಕೂಡ 23,500 ಸಪೋರ್ಟ್ ಆಗ್ತಾ ಹೋಗಬೇಕು. 23,800 ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇವತ್ತು ಕಾಣಿಸಿದೆ. ಸೊ ಈ ಅಪ್ಪಿತಪ್ಪಿ ನಾಳೆ 23,800 ಟ್ರೈ ಮಾಡಿ ಮೇಲ್ಗಡೆ ಹೋಯಿತು ಅಂತಂದರೆ 23,900, 24,000 ಈ ಟಾರ್ಗೆಟ್ಗಳ ಕಡೆಗೆ ಮಾರ್ಕೆಟು ಹೋಗುವಂಥ ಸಾಧ್ಯತೆ ಇದೆ. ಆದರೆ ಆಪ್ಷನ್ ಚೈನಲ್ಲಿ ಯಾವ ರೀತಿ ವೇರಿ ಆಗುತ್ತೆ ಅಂತ ನೋಡ್ಕೊಂಬರೋಣ. ನಾನು 24,000 ಅಗ್ರೆಸಿವ್ ಆಗಿ ನಾಳೆ 24,000 ಮೇಲ್ಗಡೆ ಹೋಗೋದಿಲ್ಲ ಅಂತ ಕಾಲ್ ರೇಟಿಂಗ್ ಮಾಡಿರೋರು ಕಾಣಿಸ್ತಾ ಇದೆ. ಅದೇ ರೀತಿಗೆ ನಿಮಗೆ 23,500 ಸಪೋರ್ಟ್ ಕಾಣಿಸ್ತಾ ಇದೆ. ಸದ್ಯಕ್ಕೆ ನೋಡೋದಾದರೆ ಮೇಲ್ಗಡೆಗೆ 23,700, 800 ಇಲ್ಲೆಲ್ಲದೂ ಕೂಡ ರೆಸಿಸ್ಟೆನ್ಸೇ ಜಾಸ್ತಿ ಡಾಮಿನೇಟ್ ಮಾಡ್ಕೊಂಡು ಹೋದಂಗೆ ಕಾಣಿಸ್ತಾ ಇದೆ. ನಾಳೆ ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಥವಾ ಈ ಝೋನಲ್ಲಿ ಓಪನ್ ಆಗಿ ಇವತ್ತಿನ ಲೋನ ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂದರೆ ಮಾರ್ಕೆಟು 23,500 ಕಡೆಗೆ ಬಂದು ಟೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಬಟ್ 23,500 ನಾಳೆ ಸಪೋರ್ಟ್ ಆಗಿ ಉಳ್ಕೋಬಹುದು ಅಂತ ಸದ್ಯಕ್ಕೆ ಅನಿಸ್ತಾ ಇದೆ. ಯಾಕೆಂದರೆ ಸುಮಾರು ದಿನ ನಿಂತು ಮೇಲ್ಗಡೆ ಹೋಗಿರೋದ್ರಿಂದ. ಬಟ್ ನೋಡೋಣ ನಾಳೆ ಯಾವ ರೀತಿ ಚೇಂಜಸ್ ಆಗುತ್ತೋ ಆ ರೀತಿಯಾಗಿ ನೀವು ಪ್ಲಾನ್ ಮಾಡ್ಕೊತಾ ಹೋಗ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡ್ತಾ ಬರೋದಾದರೆ ನಾಳೆ ಯಾವುದೇ ಎಕ್ಸ್ಪೈರಿ ಇರೋದಿಲ್ಲ. ನೋಡಿ, ಬ್ಯಾಂಕ್ ನಿಫ್ಟಿ ಇವತ್ತು 50,000 ಇವತ್ತು ನಿನ್ನೆ ಹೈ ಮೇಲ್ಗಡೆನೇ ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ ಎ ಗುಡ್ ಸೈನ್. ಆದರೆ ಇದರಿಂದ ಮೇಲ್ಗಡೆ 50,500 ದಾಟಿ ಮೇಲ್ಗಡೆ ಹೋಗೋಕ್ಕಾಗಿಲ್ಲ. ಸೊ 50,500 ದಾಟಿ ಮೇಲ್ಗಡೆ ಹೋಯಿತು ಅಂತಂದರೆ ನಿಮಗೆ 100 ಡೇ ಮೂವಿಂಗ್ ಆವರೇಜ್ ಲೆವೆಲ್ ಕೂಡ
ಮತ್ತು ಹಿಂದೆ ಹಿಸ್ಟಾರಿಕಲಿ ಬಂದಿರುವಂಥ ಲೆವೆಲ್ ಕೂಡ ಅಂತಂದರೆ ಅದು 50,800 ಲೆವೆಲ್ ಕಾಣಿಸ್ತಾ ಇದೆ. ಸೊ 50,800 ಅನ್ನೋದು ಬ್ಯಾಂಕ್ ನಿಫ್ಟಿಗೆ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಆಗಿರುತ್ತೆ, ಕೆಳಗಡೆ 50,000 ಅನ್ನೋದು ಇಮಿಡಿಯೇಟ್ ಅಂತ ಸಪೋರ್ಟು, ಅದಕ್ಕಿಂತ ಕೆಳಗಡೆ ಅಂದರೆ 49,800 ಒಂದು ಸಪೋರ್ಟು ಬಿಲ್ಡಪ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಸದ್ಯಕ್ಕೆ ಪಾಸ್ ಆಗಿರೋದ್ರಿಂದ ನಾಳೆ ಕನ್ಫ್ಯೂಷನ್ ಇದೆ. ನಾಳೆ ಒಂದು ಸ್ಲೈಟ್ಲಿ ಒಂದು ರೇಂಜ್ ಬೌಂಟು ಒಂದು ಸ್ಮಾಲ್ ಒಂದು ಕರೆಕ್ಷನ್ ಥರದ್ದು ಈ ಥರದ್ದು ದಿನಾನೂ ಕೂಡ ಆಗಿರ್ಬೋದು. ಸೊ ಮೇಲ್ಗಡೆ ಬಂತು ಅಂತಂದರೆ ನೋಡ್ತಾ ಹೋಗೋಣ, ಯಾಕಂದರೆ ಇವತ್ತು ಮತ್ತೆ 3 ದಿನದಿಂದ ಒಳ್ಳೆ ಪಾಸಿಟಿವಿಟಿ ಕೊಟ್ಟಿದೆ, ಹಾಗಾಗಿ ನಾಳೆ ಒಂದು ಪಾಸ್ ಡೇ ಆಗ್ಬೋದು. ನಾಳೆ ಬ್ಯಾಂಕ್ ನಿಫ್ಟಿನಲ್ಲಿ ಪಾಸ್ ಡೇ ಆಯಿತು ಅಂದರೆ ನಿಫ್ಟಿನೂ ಕೂಡ ಒಂದು ಸ್ಲೈಟ್ಲಿ 23,500 800 ಈ ಝೋನ್ ಏನಿದೆಯೋ ಅದರಲ್ಲೇ ಎಕ್ಸ್ಪೈರಿನ ಮುಗಿಸ್ಬೋದು. ಬಟ್ ಎಲ್ಲದು ಎಲ್ಲಿ ನಿರ್ಧಾರ ಆಗುತ್ತೆ, ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಅದೇ ರೀತಿಗೆ ಮಿಡ್ ಕ್ಯಾಪ್ ನಿಫ್ಟಿ ಏನಾಗಿದೆ ಅಂತ ನೋಡ್ಕೊಂಬರೋಣ. ಒಂದು ಬೇರೆ ಇಂಡೆಕ್ಸ್ಗಳನ್ನು ಸುಮಾರು ದಿನ ಆಯಿತು. ಇವತ್ತು ನೋಡಿ ಅಟೆಂಪ್ಟ್ ಮಾಡಿದೆ, ವೆರಿ ಗುಡ್ ಅಟೆಂಪ್ಟು ವಾಪಸ್ಸು, ಆದರೆ ಅಲ್ಲಿಂದ ಶಾರ್ಪ್ ಆಗಿ ರಿಜೆಕ್ಷನ್ ಬಂದಿದೆ. ಇದನ್ನ ಒಂದು ಇನ್ವರ್ಟೆಡ್ ಹ್ಯಾಮರ್ ಅಂತ ಕರಿಬೋದು ನಾವು. ಟೆಕ್ನಿಕಲ್ ಅನಾಲಿಸಿಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, ದಯವಿಟ್ಟು ಕ್ಯಾಂಡಲ್ ಸ್ಟಿಕ್ನ ಯಾವ ರೀತಿ ಓದೋದು ಅಂತ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಆ ವಿಡಿಯೋನ ನೋಡ್ತಾ ಹೋಗಿ, ಅದರಲ್ಲಿ ಮಾತಾಡಿದ್ದೀವಿ ಪ್ಯಾಟರ್ನ್ಗಳನ್ನು. ಇದನ್ನ ನೋಡಿ ಹ್ಯಾಮರ್ ಕ್ಯಾಂಡಲ್ ಅಂತ ಕರಿಬೋದಿತ್ತು, ಇಲ್ಲಿಂದ ಬಂದಿತ್ತು ಸಪೋರ್ಟ್ ತಗೊಂಡ ಮೇಲೆ ಕೂಡ ಹೋಗಿತ್ತು ಅಂತ, ಈಗ ವಾಪಸ್ಸು ಉಲ್ಟಾ ಕ್ಯಾಂಡಲ್ನ ಮಾಡಿದೆ. ನೋಡೋಣ ನಾಳೆ 12,000 ಕಡೆಗೆ ವಾಪಸ್ ಬರುತ್ತಾ ಏನು ಕತೆ ಮಿಡ್ ಕ್ಯಾಪ್ ನಿಫ್ಟಿ ಅಂತ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಸೇಮ್, ಅದು ಕೂಡ ಬ್ಯಾಂಕ್ ನಿಫ್ಟಿ ಥರನೇ ಒಂದು ಪಾಸ್ನ ತೊಗೊಂಡಿದೆ. ಇದರಲ್ಲೂ ಕೂಡ 23,800 ಅನ್ನೋದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಆಗಿದೆ. ಕೆಳಗಡೆ 23,500 23,300 250 ಈ ಲೆವೆಲ್ಗಳು ಸಪೋರ್ಟ್ ಆಗಿರುತ್ತೆ. ಇಂಡಿಯಾ ವಿಕ್ಸ್ ಏನು ಮಾಡಿದೆ ಅಂತ ನೋಡ್ತಾ ಬರೋದಾದ್ರೆ ಇವತ್ತು ಇಂಡಿಯಾ ವಿಕ್ಸು ಮತ್ತೆ ಸ್ವಲ್ಪ ಕೊನೆ ಮೂಮೆಂಟಲ್ಲಿ ರೈಸ್ ಆಗಿದೆ. ಬಟ್ ಓವರ್ ಆಲ್ ಡೇ ಅಂತ ನೋಡ್ತಾ ಹೋಗೋದಾದ್ರೆ ಒಂದು ಫ್ಲಾಟ್ ಆಗಿ ಎಂಡ್ ಆಗಿರಬೇಕು, ಒಂದು ಡೋಜಿನಲ್ಲಿ ಎಂಡ್ ಆಗಿರಬೇಕು. ಸೊ ಸ್ಟಿಲ್ 15ಕ್ಕಿಂತ ಕೆಳಗಡೆ ಇದೆ. ಆದರೆ ಮಾರ್ಕೆಟ್ ಆರಾಮಾಗಿ ಇನ್ನೂ ಒಂದು 24,000 ಅಥವಾ ಆ ಲೆವೆಲ್ಗಿಂತ ದಾಟಿ ಮೇಲ್ಗಡೆ ಹೋಗಬೇಕು ಅಂದರೆ ವಿಕ್ಸ್ ಇನ್ನೂ ಕೂಡ ಕೆಳಗಡೆ ಬೀಳಬೇಕು. ಇಂಡಿಯಾ ವಿಕ್ಸ್ ಅಂದರೆ ಏನು, ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಫಿಯರ್ ಇಂಡೆಕ್ಸ್ ಅಂತ ಯಾಕೆ ಕರೀತಾರೆ ಇದನ್ನ, ವಾಲಟಿಲಿಟಿ ಇಂಡೆಕ್ಸು ಏನು ಅನ್ನೋದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಇದೆ ಇಂಡಿಯಾ ವಿಕ್ಸ್ ಅಂತ, ಅದನ್ನು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಗೋಲ್ಡ್ ನೋಡ್ತಾ ಬರೋದಾದ್ರೆ ದಯವಿಟ್ಟು ಈ ವರ್ಷ ಏನಾದರೂ ಒಂದು ಅಸೆಟ್ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಲೇಬೇಕು ಅಂತಂದರೆ ನಾವು ಮಾತಾಡ್ತಾ ಬಂದಿದ್ದು ಅದು ಗೋಲ್ಡ್ ಬಗ್ಗೆ ಹಿಂದೆ ಆಗಿತ್ತು. ಏನ್ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ನೀವು ಸ್ಟಾಕಲ್ಲಾಗಲಿ ಕಮೋಡಿಟಿನಲ್ಲಾಗಲಿ ಯಾವುದ್ರಲ್ಲಾದ್ರೂ ನೀವು ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡುವಂಥದ್ದು ಒಳ್ಳೆಯದು. ಬಟ್ ಆನ್ ಪ್ಯಾಟರ್ನ್ ಬೇಸಿಸ್ ಅಂತ ನೀವು ಯಾರಾದರೂ ಆ ದೃಷ್ಟಿನಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ಹಿಂದೆನೇ ಮಾತಾಡಿದ್ವಿ, ಇದು ಒಂದು ಪಾಸಿಟಿವ್ ದೃಷ್ಟಿನಲ್ಲಿ ಬಂದು ಒಂದು ಸಿಮೆಟ್ರಿಕ್ ಟ್ರಯಾಂಗಲ್ ಪ್ಯಾಟರ್ನ್ ಆದರೆ ಇದರಿಂದ ಬ್ರೇಕ್ಔಟ್ ಕೊಟ್ಟರೆ ಇದು ಒಂದು ಮ್ಯಾಸಿವ್ ಬ್ರೇಕ್ಔಟ್ ಆಗಿರುತ್ತೆ ಅಂತ ಗೋಲ್ಡ್ ಅದನ್ನ ಮಾಡ್ತಾ ಇದೆ. ನೋಡೋಣ ಇದು ಎಲ್ಲಿ ತನಕ ಬೇಕಾದರೂ ಹೋಗೋದು, ಯಾಕೆಂದರೆ ಆಲ್ ಟೈಮ್ ಹೈ ಟೆರಿಟರಿನಲ್ಲಿ ಇದ್ದೀವಿ. ಥಿಯರಿ ಪ್ರಕಾರ ಈ ಒಂದು ಎಷ್ಟು ಮೂವ್ಮೆಂಟ್ ಬಂದಿತ್ತು ಅಷ್ಟು ಮೂವ್ಮೆಂಟ್ ಬರುತ್ತೆ ಅಂತ ಹೇಳ್ತಾರೆ, ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು. ಅಂದರೆ ಸರಿ ಸುಮಾರು 85,000-86,000 ಲೆವೆಲ್ಗೆ ಸಿಗ್ತಾ ಹೋಗ್ಬೋದು ಅದು. ಅಂದರೆ ಈ ಒಂದು ಮೂಮೆಂಟ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು ಎಷ್ಟು ಮೂಮೆಂಟ್ ಇತ್ತಲ್ಲ, ಆಲ್ಮೋಸ್ಟ್ ಒಂದು 8% ಅಲ್ವಾ. ಸೊ ಒಂದು 8% ಅಂತಂದರೆ ಇಲ್ಲಿಂದ ಅಂತ ನೀವು ನೋಡ್ತಾ ಬರೋದಾದರೂ ಕೂಡ ಒಂದು ಅಂದರೆ ಇಲ್ಲಿಗೆ ಲೆವೆಲಲ್ಲಿ ಬೇರೆ ಆಗ್ತಾ ಹೋಗುತ್ತೆ. ಬಟ್ ಅದೇ ಲೆಂತಲ್ಲಿ ಅಂತ ನೀವು ನೋಡೋದಾದರೆ 85,000 ಪಾಸಿಬಲ್ ಇದೆ ಅಂತ ಹೇಳ್ತಾ ಇದೆ. ನೋಡಿ 85,000ಕ್ಕೆ ಹೋಗೋ ತನಕ ಉಳ್ಕೊಳುತ್ತಾ ಗೋಲ್ಡು, ಅಥವಾ ಅಷ್ಟೊತ್ತಿಗೇನಾದರೂ ಮಾರ್ಕೆಟ್ ಏನಾದರೂ ಪಾಸಿಟಿವಿಟಿ ಬಂದು ಗೋಲ್ಡಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಆಗುತ್ತಾ ಅನ್ನೋದನ್ನು ನೋಡೋಣ. ಡೇಟಾ ಕೂಡ ಬಂದಿದೆ. ಕನ್ಸಂಪ್ಷನ್ ಅಂತ ನೋಡ್ತಾ ಹೋಗೋದಾದರೆ ಇಡೀ ಜಗತ್ತಲ್ಲಿ ಚೈನಾನು ಹಿಂದಕ್ಕೆ ಇವಾಗ ಭಾರತದನೇ ಜ್ಯುವೆಲರಿ ಪರ್ಚೇಸ್ ಅಂದರೆ ಗೋಲ್ಡ್ ಜ್ಯುವೆಲರಿ ಪರ್ಚೇಸಲ್ಲಿ ಭಾರತನೇ ಮೊದಲನೇ ಸ್ಥಾನದಲ್ಲಿದೆ. ಜಾಸ್ತಿ ಇರೋದು ನಮ್ಮ ದೇಶದಲ್ಲಿರುವಂಥ ಹೆಂಗಸರದ್ದು ಗೋಲ್ಡನ್ನೆಲ್ಲ ತೊಗೊಂಡೋಗಿಟ್ರೆ ಒಂದು ಕಡೆ ಎಷ್ಟೋ ದೇಶಗಳದ್ದನ್ನ ಸಮ ಮಾಡಿಬಿಡ್ಬೋದು. ಅದು ಅಷ್ಟು ಬಂಗಾರ ನಮ್ಮ ದೇಶದ ಹೆಣ್ಮಕ್ಳ ಕೈಲಿದೆ, ಅದು ಗೊತ್ತಿದೆ ನಿಮಗೆ. ಅದೇ ರೀತಿಯಾಗಿ ಕ್ರೂಡ್ ನೋಡ್ತಾ ಬನ್ನಿ. ನಿನ್ನೆ ತುಂಬ ವಾಲಟೈಲ್ ಆಗಿ ರಿಯಾಕ್ಷನ್ ಆಯಿತು ಕ್ರೂಡಲ್ಲಿ. ಸೊ ಕ್ರೂಡಲ್ಲಿ ವಾಲಟೈಲ್ ರಿಯಾಕ್ಷನ್ ಆಗಿ ಮತ್ತೆ ಅಲ್ಲಿ ನೋಡಿ ಈ ಥರ ಆದರೆ ಏನಾಗುತ್ತೆ, ಸುಮಾರು ಸಲ ನಿಮ್ಗೆ ಗೊತ್ತಿದೆ, ಒಂದು ಹೈ ಪಾಯಿಂಟಿಗೆ ಹೋಗಿ ಅಲ್ಲಿಂದ ಏಕ್ದಮ್ ಆಗಿ ಕೆಳಗಡೆ ಬಂದರೆ, ಮತ್ತೆ ಒಂದು ಲೋ ಪಾಯಿಂಟಿಂದ ಹೋಗಿ ಮೇಲ್ಗಡೆ ಬಂದರೆ ಇದಿಷ್ಟು ರೇಂಜನ್ನು ಏನು ಮಾಡುತ್ತೆ, ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಈಗೇನು ಮಾಡ್ತಾರೆ ಆಪ್ಷನ್ ಸೆಲ್ಲರ್ಸ್, ಇದರಲ್ಲೂ ಕೂಡ 17 ಫೆಬ್ರವರಿ ಎಕ್ಸ್ಪೈರಿ ಆಗಿರುತ್ತೆ. ಈಗೇನು ಮಾಡ್ತಾರೆ 6,500 ಮೇಲ್ಗಡೆ ಹೋಗಲ್ಲ ಅಂತ ತಳ್ಳೋರು ಇರ್ತಾರೆ, ಕೆಳಗಡೆ 6,200ಕ್ಕಿಂತ ಕೆಳಗಡೆ ಹೋಗಲ್ಲ ಅಂತ ತಳ್ಳೋರು ಇರ್ತಾರೆ. ಈ ಝೋನಲ್ಲಿ ಸುಮಾರು ದಿನ ಮತ್ತೆ ಸೆಟ್ಲ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಆಗಿತ್ತಲ್ಲ, ಇಲ್ಲಿ ಬ್ರೇಕ್ಔಟ್ ಆಗಬೇಕಿತ್ತು ಅಥವಾ ಬ್ರೇಕ್ ಡೌನ್ ಆಗಬೇಕಿತ್ತು ಅಂತ ನಿಮ್ಗೆ ಅನ್ಸ್ಬೋದು. ಯಾಕೆಂದರೆ ದೊಡ್ಡ ಫಾಲ್ ಬಂದಿದೆ, ಫಾಲ್ ಬಂದು ಬಸ್ ಸ್ಟ್ಯಾಂಡ್ ಆಗಿದೆ. ಇಲ್ಲಿಂದ ಬ್ರೇಕ್ ಡೌನ್ ಆಯಿತು ಅಂದರೆ ಅದು ಕೂಡ ಪ್ಯಾಟರ್ನ ಕಂಟಿನ್ಯೂಷನ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಇನ್ನೊಂದು ಕಡೆಯಿಂದ ನೀವು ಲಾಂಗರ್ ಇದರಲ್ಲಿ ನೋಡ್ತಾ ಬರೋದಾದರೆ ಆಫ್ಟರ್ ಅ ಲಾಂಗ್ ಟೈಮ್ 2024ರಲ್ಲಿ ಮಾಡಿದ್ದ ಹೈನ ಇಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿ ಬ್ರೇಕ್ಔಟ್ ಆಗಿತ್ತು. ಈಗ ವಾಪಸ್ ಆ ಝೋನ್ ಟೆಸ್ಟಿಂಗು ಇಲ್ಲಿಂದ ಮತ್ತೆ ಬೌನ್ಸ್ ಆಗ್ಬೋದಲ್ಲ ಅಂತ ಎರಡು ಥರನೂ ನೋಡ್ಬೋದು. ನೋಡಿ ಆ ಕನ್ಫ್ಯೂಷನ್ ನಡೀತಾ ಇದೆ ಕ್ರೂಡಲ್ಲಿ. ಜೊತೆಗೆ ಸುಮಾರು ನ್ಯೂಸು ಟ್ಯಾರಿಫು ಅದೆಲ್ಲ ನಡೀತಿರೋದ್ರ ಮಧ್ಯದಲ್ಲಿ ಕ್ರೂಡು ಮತ್ತೆ ಇನ್ನೂ ಪಾಸ್ ತಗೊತೀನಿ ಅಂತ ಹೇಳ್ತಾ ಇದೆ. ನೋಡೋಣ ಈ ಎಕ್ಸ್ಪೈರಿ ಅಷ್ಟೊತ್ತಿಗೆ ನನಗೆ ಯಾಕೋ ಒಂದು ದೊಡ್ಡ ಮೂಮೆಂಟ್ ಬರ್ಬೋದು ಅನಿಸ್ತಾರೆ. ಯಾಕೆಂತಂದರೆ ಆಲ್ಮೋಸ್ಟ್ ಒಂದು ವಾರದ ಮೇಲ್ಗಡೆಯಿಂದ ಒಂದೇ ಝೋನಲ್ಲಿ ಕೂತ್ಕೊಂಡಿದೆ. ಇದಕ್ಕೆ ಒಂದು ದೊಡ್ಡದಾಗಿರುವಂಥ ಒಂದು ವಾಲಟೈಲ್ ಮೂಮೆಂಟು ಬರುವಂಥ ಸಾಧ್ಯತೆ ಇದೆ ಈ ಎಕ್ಸ್ಪೈರಿ ಮುಗಿಯೋದ್ರೊಳಗಡೆ ಕ್ರೂಡಲ್ಲಿ. ಯಾರಾದರೂ ಕಮಾಡಿಟಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂದರೆ. ಅದೇ ರೀತಿಗೆ ನ್ಯಾಚುರಲ್ ಗ್ಯಾಸು 300 ಅನ್ನೋದು ರೆಸಿಸ್ಟೆನ್ಸ್ ಆಗ್ಬೋದು ಅಂತ ಜಸ್ಟ್ 2 ದಿನದ ಹಿಂದೆ ಮಾತಾಡಿದ್ವಿ. ಇಲ್ಲಿ ಒಂದು ಬೌನ್ಸ್ ಅಂತ ಬಂದಿದೆ, ಚಳಿ ಮತ್ತೆ ಜಾಸ್ತಿ ಆಗುತ್ತೆ ಅಂತ ರಿಪೋರ್ಟ್ ಬಂದಿದೆ. ಏನೇ ಆದ್ರೂ ಕೂಡ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದಂಥ ಝೋನು ವಾಪಸ್ ಬಂದರೆ ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಯಾರು ಚಾರ್ಟ್ ನೋಡಿದ್ರು ನಿಮ್ಗೆ ನೆನಪಿರುತ್ತೆ. 300 ಅನ್ನೋದು ರೆಸಿಸ್ಟೆನ್ಸ್ ತೊಗೊಂಡು ಅಲ್ಲಿಂದ ನೋಡಿ ವಾಪಸ್ ಮತ್ತೆ ತಿರ್ಗಾ ಕರೆಕ್ಷನ್ನೇ ಆಗ್ತಾ ಇದೆ. ಸೊ ಇದು 300ನ ಮತ್ತೆ ಬ್ರೇಕ್ಔಟ್ ಮೇಲ್ಗಡೆ ಆಯಿತು ಅಂತಂದರೆ ಆಗ ಮಾತ್ರ ಇದು ಮೇಲ್ಗಡೆ ಪಾಸಿಟಿವ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು. ಇಲ್ಲಾಂದರೆ ಇದು ತಿರ್ಗಾ ಮತ್ತೆ ವೀಕ್ ಲೆವೆಲ್ನ ಬಂದು ಟೆಸ್ಟ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ನೋಡೋಣ ಏನು ಮಾಡ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ USD ಏನಾದ್ರು
87 ಫೆಬ್ರವರಿನಲ್ಲೇ ಮುಟ್ಟುತ್ತಾ ಅಂದಿದ್ದು 87 ಏನ್ರಿ, 87 ರೂಪಾಯಿ 50 ಪೈಸೆ ಡಾಲರ್ ಅನ್ನೋದು ದಿನಕ್ಕೂ ಮೇಲ್ಗಡೆ ಹೋಗ್ತಾನೆ ಇದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಆಲ್ ಟೈಮ್ ಆಗಿ ಬಸ್ ಸ್ಟ್ಯಾಂಡ್ ಮಾಡಿ ಮತ್ತೆ ಒಂದು ಬ್ರೇಕ್ಔಟ್ನ ಕೊಟ್ಟಿದೆ. ಸೊ ರುಪಿ ಕುಸಿತಾ ಇದೆ, ಡಾಲರ್ ಮೇಲ್ಗಡೆ ಹೋಗ್ತಾ ಇದೆ. ಇದೊಂದೇ ಅಲ್ಲ, ಜಪಾನ್ ಅವ್ರದ್ದು ಮತ್ತು ಕೆನಡಾ ಅವ್ರದ್ದು ಟ್ಯಾರಿಫ್ ಹೇಳಿದಾಗ ಕೆನಡಾ ಡಾಲರು ಲೋಯೆಸ್ಟ್ ಪಾಯಿಂಟ್, ಐತಿಹಾಸಿಕ ಒಂದು ಕುಸಿತನ ಕಂಡಿತ್ತು ಕೆನಡಾ ಡಾಲರ್. ಸೊ ಅಮೆರಿಕ ಫಸ್ಟ್ ಅಂತ ಮಾಡ್ತಾ ಇರೋದ್ರಿಂದ ಅಮೆರಿಕದ್ದು ಬಾಂಡ್ ಮಾರ್ಕೆಟ್ ಆಗಿರ್ಬೋದು, ಡಾಲರ್ ಆಗಿರ್ಬೋದು, ಇದೆಲ್ಲ ಕೂಡ ಅಪ್ರಿಷಿಯೇಟ್ ಆಗ್ತಾ ಇದೆ. ನೋಡೋಣ ಎಲ್ಲಿ ತನಕ ಇದು ಮುಂದುವರಿತಾ ಹೋಗುತ್ತೆ ಅಂತ. ಸೊ ಇವತ್ತಿನ ಸ್ಟಾಕ್ಸ್ ಓವರ್ವ್ಯೂ ಸೆಕ್ಷನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ನಾನು ತಿಳ್ಸಕ್ಕೆ ಬಂದಿದ್ದೀನಿ. ಕೆಲವರು ಕಮೆಂಟ್ ಮಾಡಿ ಕೇಳಿದ್ರಿ, ಸರ್ ನಾನು ಲೈವ್ ಆಗಿ ನಾನು ಡೇಟಾನ ನೋಡಬೇಕು, ರಿಸಲ್ಟ್ಸ್ ಬರಬೇಕು ಅನ್ನೋ ಗೊತ್ತಾಗುತ್ತೆ ಅಂದರೆ ಹೆಂಗೆ ಗೊತ್ತಾಗುತ್ತೆ ಅಂತ. ನಿಮಗೆ ಜೆರೋದಾ ಆಗಿರ್ಬೋದು ಅಥವಾ ನಿಮ್ಗೆ ಯಾವುದೇ ಬ್ರೋಕರ್ ಆಗಿರ್ಬೋದು, ಅದರಲ್ಲಿ ನೀವು ಅರ್ನಿಂಗ್ಸ್ ಕ್ಯಾಲೆಂಡರ್ ಅಂತ ಇರುತ್ತೆ. ಸೊ ಮುಂಚಿತವಾಗಿ ಈಗ ನಾಳೆ ಅಥವಾ ಈಗ ನೋಡಿ ಮನಿ ಕಂಟ್ರೋಲೇ ತೋರಿಸ್ತಾ ಇದ್ದೀನಿ. ಉದಾಹರಣೆಗೆ ನಾಳೆ 6 ಫೆಬ್ರವರಿ ನಾಳೆ ಭಾರತಿ ಏರ್ಟೆಲ್ದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು, ITCದು, ಟ್ರೆಂಟು, ಇವ್ರದ್ದೆಲ್ಲರದು ಕೂಡ ಏನಾಗಿದೆ ನಾಳೆ ರಿಸಲ್ಟ್ಸ್ ಬರೋದಿದೆ ಆಯಿತಾ. ಇವತ್ತು ಮಾರ್ಕೆಟ್ ಅವರ್ ಮುಗಿದ ಮೇಲೂ ಬಂದಿರ್ಬೋದು, ಬಟ್ ಇಲ್ಲಿ 6 ಫೆಬ್ರವರಿ ನೋಡಿ, ಈಗ 5ನೇ ತಾರೀಕು ಏನು ಮಾಡ್ತಾರೆ, ಕೆಲವರು ಮಾರ್ಕೆಟ್ ಅವರ್ಸ್ 9:15 3:30 ಆ ಟೈಮಲ್ಲಿ ಅನೌನ್ಸ್ ಮಾಡ್ತಾರೆ. ಕೆಲವರು ಮಾರ್ಕೆಟ್ ಅವರ್ಸ್ ಮುಗಿದ ಮೇಲೆ ಸಂಜೆ ಪ್ರೆಸ್ ಕಾನ್ಫರೆನ್ಸ್ನ ಕರೆದು ಅವಾಗ ಅನೌನ್ಸ್ ಮಾಡ್ತಾರೆ. ಆ ಥರ ಅನೌನ್ಸ್ ಮಾಡೋದಿದ್ರು ಕೂಡ ಇದು ಮುಂದಿನ ದಿನಕ್ಕೆ ಅಂತ ಹಾಕೊಂಡಿರ್ಬೋದು. ಉದಾಹರಣೆಗೆ ನಾನು ಹೇಳ್ತಿರೋದು, ಐ ಥಿಂಕ್ ITCದು ಆಲ್ರೆಡಿ ರಿಸಲ್ಟ್ಸ್ ಬಂದಿರ್ಬೋದು ಇವಾಗ ಆಯಿತಾ. ರಿಸಲ್ಟ್ಸ್ ಬಂದಿದ್ರು ಕೂಡ ಇವಾಗ ಇದು 6th ಫೆಬ್ರವರಿ ಅಂತ ತೋರಿಸ್ತಾ ಇದೆ. ಯಾಕೆಂದರೆ 5ನೇ ತಾರೀಕು ಮಾರ್ಕೆಟ್ ಅವರ್ ಆದಮೇಲೆ ಏನಾದ್ರು ಬಂದಿತ್ತು ಅಂದರೆ ಅದು ಮಾರನೇ ದಿನಕ್ಕೆ ತೋರಿಸ್ತಾ ಇರುತ್ತೆ. ಉದಾಹರಣೆಗೆ ನೆನ್ನೆದು ಹೇಳಬೇಕು ಅಂತಂದರೆ, ನೆನ್ನೆ ನಾವು ಮಾತಾಡಿದಾಗ ನಾನು ಟೈಟನ್ ಇದ್ದಿದ್ದು ನನಗೆ ನೆನಪಿರಲಿಲ್ಲ. ಇವತ್ತು ಟೈಟನ್ನಲ್ಲಿ ನಿಮಗೆ ಸ್ಟಾಕಲ್ಲಿ ಒಂದು ಮೂವ್ಮೆಂಟ್ ಕೂಡ ಕಾಣಿದೆ ರಿಸಲ್ಟ್ಸ್ಗೆ ಓರಿಯೆಂಟೆಡ್ ಆಗಿ. ಇದು ಹೇಗೇನು ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಷನ್ ಹೇಳ್ತಾ ಇಲ್ಲ, ರಿಸಲ್ಟ್ಸ್ ಅರ್ಥ ಮಾಡ್ಸೋಕೆ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈಗ ಯಾಕಂದರೆ ಆ ಥರ ಡಿಸ್ಕ್ಲೇಮರ್ ಕೊಡಬೇಕು, ಸರ್ಕ್ಯುಲರ್ ಕ್ಲಾರಿಟಿ ಕೊಟ್ಟಿಲ್ಲ ಅಂದರೆ ನೋಡಿ ಇಷ್ಟೆಲ್ಲ ಒಂದು ಕಂಪ್ನಿನ ತೊಗೊಂಡು ಮಾತಾಡಬೇಕು ಅಂದ್ರೂ ನಾವು ತುಂಬ ಹುಷಾರಾಗಿರಬೇಕು. ನಿಮಗೆ ಗೊತ್ತಿದೆ, ನಾನು ಪ್ರತಿ ವಿಡಿಯೋದಲ್ಲೂ ಡಿಸ್ಕ್ಲೇಮರ್ ಕೊಟ್ಟಿದ್ದೀನಿ. ಯಾವತ್ತೂ ಕೂಡ ಯಾವುದೇ ಒಂದು ಬೈಯಿಂಗ್ ರೆಕಮೆಂಡೇಷನ್ ಅಥವಾ ಸೆಲ್ಲಿಂಗ್ ರೆಕಮೆಂಡೇಷನ್ ಆಗಿರೋದಿಲ್ಲ. ಕೇಳಿದ್ದಕ್ಕೆ ನಾವು ಟೆಕ್ನಿಕಲ್ಸ್ ಮಾತಾಡ್ತಾ ಇದ್ವಿ. ಬಟ್ ಇವಾಗ ಯಾವ್ದು ವ್ಯಾಪ್ತಿಲಿ ಬರುತ್ತೆ, ಯಾವ್ದು ವ್ಯಾಪ್ತಿಲಿ ಬರಲ್ಲ ಅಂತ ನೋಡೋದಾದರೆ, ಸೆಬಿದು ನೋಡ್ತಾ ಹೋಗೋದಾದರೆ, ಸ್ಟಾಕಿನ ರಿಸಲ್ಟ್ಸ್ ಆಗಿರ್ಬೋದು, ಕ್ವಾರ್ಟರ್ಲಿ ರಿಸಲ್ಟ್ಸು, ಅಥವಾ ಅದರಲ್ಲಿ ಬರುವಂಥ ಯಾವುದೋ ಒಂದು ಪ್ಯಾರಾಮೀಟರ್ ಅರ್ಥ ಮಾಡ್ಕೊಳೋದಾಗಿರ್ಬೋದು, ಎಬಿಟಾ ಅಂತ ಇರುತ್ತೆ, ಅಥವಾ ಪ್ರಾಫಿಟ್, ನೆಟ್ ಪ್ರಾಫಿಟ್ ಇರುತ್ತೆ, ಅಥವಾ ಯಾವುದೋ ಒಂದು ಕೀ ಟರ್ಮಿನಾಲಜಿ ಇರುತ್ತೆ ಫಂಡಮೆಂಟಲ್ದು. ಇದೆಲ್ಲದೂ ಕೂಡ ಎಜುಕೇಷನಲ್ ವ್ಯಾಪ್ತಿಲಿ ಬರುತ್ತೆ. ಆದರೆ ಇದು ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ, ಇಲ್ಲಿಂದ ಇನ್ನೂ ಅಂಡರ್ ವ್ಯಾಲ್ಯೂಯೇಷನ್ ಆಗಿದೆ, ಇಲ್ಲಿಂದ ಮೇಲ್ಗಡೆ ಹೋಗ್ಬೋದು, ಇದೆಲ್ಲ ಕೂಡ ಏನಾಗ್ತಾ ಹೋಗುತ್ತೆ, ಅದು ಸ್ಟಾಕ್ ರೆಕಮೆಂಡೇಷನ್ ಅಂತಲೇ ಬರ್ತಾ ಹೋಗುತ್ತೆ. ಹಾಗಾಗಿ ಯಾವುದೇನು ಸ್ಟಾಕು ತುಂಬ ಅಂಡರ್ ವ್ಯಾಲ್ಯೂಡ್ ಆಗಿದೆ ಅಥವಾ ತುಂಬ ಓವರ್ ಪ್ರೈಸ್ಡ್ ಆಗಿದೆ ಈ ಥರ ಹೇಳಿದ್ರು ಕೂಡ ಅದು ಇಂಡೈರೆಕ್ಟ್ ಆಗಿ ಸ್ಟಾಕ್ ರೆಕಮೆಂಡೇಷನ್ ಆಗುತ್ತೆ ಅನ್ನೋದು ನಾನು ಅರ್ಥ ಮಾಡ್ಕೊಂಡಂಥದ್ದು. ತಪ್ಪಿರ್ಬೋದು, ಸರಿ ಇರ್ಬೋದು, ಬಟ್ ನಾವು ರಿಸಲ್ಟ್ಸ್ನ ಮಾತಾಡ್ತಾ ಹೋಗೋಣಂತೆ. ಅದು ಸೆಬಿ ಕ್ಲಾರಿಟಿ ಕೊಡಲಿ ಅಥವಾ ಒಂದು ಎಕ್ಸಾಮ್ ಅಂತ ಮಾಡಲಿ, ಎಕ್ಸಾಮ್ ಅಂತ ಮಾಡಿದ್ರೆ ಎಕ್ಸಾಮ್ ಬರೆಯೋಣ, ಆಮೇಲೆ ನೋಡೋಣಂತೆ. ಸದ್ಯಕ್ಕೆ ಇದೇ ರೀತಿಯೇ ನಾವು ಮಾತಾಡ್ತಾ ಹೋಗಬೇಕು. ಸೊ ನೋಡ್ತಾ ಹೋಗೋದ್ರೆ ಟೈಟನ್ ಅವ್ರದ್ದು ನಿನ್ನೆ ಬಂದಿತ್ತು. ಸ್ವಲ್ಪ ಇದು ಇಲ್ಲಿ ಯಾವ್ಯಾವತ್ತು ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ರಿಸೋರ್ಸ್ ಹೇಳ್ತಾ ಇದ್ದೀನಿ ಆಯಿತಾ. ಸೆನ್ಸಿಬಲ್ ನೀವು ಅಲರ್ಟ್ ಇಟ್ಕೋಬೋದು, ಜೆರೋದಾ ಕ್ಯಾಲೆಂಡರ್ ನೋಡ್ಬೋದು, ಅಥವಾ ನೀವು ಯಾವ ಬ್ರೋಕರ್ ಯೂಸ್ ಮಾಡ್ತಾ ಇರೋ ಅದರಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಮನಿ ಕಂಟ್ರೋಲಲ್ಲಿ ಈ ಥರ ರಿಸಲ್ಟ್ ಕ್ಯಾಲೆಂಡರ್ ಅಂತ ಇರುತ್ತೆ, ಇಲ್ಲಿ ತೋರಿಸ್ತಾ ಹೋಗುತ್ತೆ, ಅಲ್ಲಿ ನೋಡ್ಬೋದು. ನೀವು ಅಲರ್ಟ್ ಕೂಡ ಇಟ್ಕೋಬೋದು. ನೋಡಿ, ಇಲ್ಲಿ ಸೆಟ್ ಅನ್ ಅಲರ್ಟ್ ಅಂತ ಇಟ್ಬಿಟ್ಟು ಯಾವ ಕಂಪ್ನಿದು ನಿಮಗೆ ರಿಸಲ್ಟ್ಸ್ ಬಂದರೆ ಅಲರ್ಟ್ ಬರಬೇಕು, ನೀವು ಯಾವ್ದಾದ್ರು ನೀವು ಟ್ರೇಡ್ ಮಾಡ್ತಿರೋಂಥ ಸ್ಟಾಕ್ಗಳಾಗಿರ್ಬೋದು, ಅಥವಾ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರುವಂಥ ಸ್ಟಾಕ್ಗಳಾಗಿರ್ಬೋದು, ಅದಾಯಿತು ಅಂದರೆ ಇರ್ಬೋದು. ಅದೇ ರೀತಿಯಾಗಿ ಜೆರೋದಾದವ್ರದ್ದು ತಿಜೋರಿ ಅಂತ ಒಂದು ತೆಗೆದಿದ್ದೆ, ನೋಡಿದ್ರಾ? ತಿಜೋರಿ ಬಾಗಿಲು ತೆರೆದ ಜೆರೋದಾ ಅಂತ ಒಂದು ವಿಡಿಯೋ ಮಾಡಿದ್ದೆ, ಐ ಬಟನ್ ಕೊಟ್ಟಿರ್ತೀನಿ ಬೇಕಾದರೆ. ಅದರಲ್ಲೂ ಕೂಡ ನಾವು ಮಾತಾಡಿದ್ವಿ. ಅದರಲ್ಲೂ ಕೂಡ ಒಂದಿಷ್ಟು ಕಂಪನಿಯ ರಿಸಲ್ಟ್ಸ್ ಬಗ್ಗೆ, ಡಿವಿಡೆಂಡ್ ಕೊಟ್ಟರೆ, ಫಂಡಮೆಂಟಲ್ ಏನಾದ್ರು ಬಂದರೆ ಆ ಥರದ್ದೆಲ್ಲ ನಿಮಗೆ ಫೀಡು ಸಿಗ್ತಾ ಇರುತ್ತೆ. ತಿಜೋರಿ ಅಂತ ಅದು ಜೆರೋದಾಗೆ ಟೈ ಅಪ್ ಆಗಿದೆ, ಬಟ್ ಬೇರೆ ಬೇರೆ ಬ್ರೋಕರ್ಗಳದ್ದು ಈ ರೀತಿ ಏನೋ ಒಂದು ಇದ್ದೇ ಇರುತ್ತೆ ಆಯಿತಾ. ಸೊ ಆ ರೀತಿಯಾಗಿ ನೀವು ನೋಡ್ತಾ ಹೋಗ್ಬೋದು. ಸೊ ಈಗ ಇವತ್ತಿಂದು ರಿಸಲ್ಟ್ಸ್ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಹೋಗೋದಾದ್ರೆ, ನೋಡಿ, ಇನ್ಫೋ ಎಡ್ಜ್ ನೌಕರಿದು ರಿಸಲ್ಟ್ಸ್ ಬಂದಿದೆ, ಸೈಡಸ್ ಸೈನ್ಸು, ಸ್ವಿಗ್ಗಿ. ಇಲ್ಲಿ ನಾನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಕೊಟ್ಟಿದ್ದೀನಿ. ಟಾಪ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೊದಲು ತೋರಿಸ್ತಾ ಇದೆ. ಸೋಲಾರ್ ಇಂಡಸ್ಟ್ರೀಸ್, ಕಮಿನ್ಸು, ಆ್ಯಬಾಟ್, ಪೇಜ್ ಇಂಡಸ್ಟ್ರೀಸು, ಇಲ್ಲಿ ತನಕ ಗುಜರಾತ್ ಗ್ಯಾಸು, ಜಿ ವೆನೋಮಾ TNT ಲಿಮಿಟೆಡ್, ಇಲ್ಲಿ ತನಕ ಇದೆಲ್ಲ ಕೂಡ ಸ್ವಲ್ಪ ನಿಫ್ಟಿ 50, ನೆಕ್ಸ್ಟ್ 50 ಇದರಲ್ಲಿರುವಂಥ ಕಂಪ್ನಿಗಳದ್ದು ತೋರಿಸ್ತಾ ಇದೆ ಅಲ್ವಾ, ಅಥವಾ ಬೇಸಿಕಲಿ ಲಾರ್ಜ್ ಕ್ಯಾಪ್ ಕಂಪ್ನಿಗಳದ್ದು ಅಂತ. ಇಲ್ಲಿ ಬಂದಿದೆ ಸ್ಟಾಕ್ ಪ್ರೈಸ್ ತೋರಿಸುತ್ತೆ, ಬಟ್ ಅರ್ನಿಂಗ್ಸ್ ಹೆಂಗೆ ಬಂದಿದೆ, ನಾನು ಹೆಂಗೆ ಅದನ್ನ ಕಂಪೇರ್ ಮಾಡೋದು ಅಂತ ನಾವು ನೋಡ್ತಾ ಹೋದಾಗ ನಾನು NSE-ನಲ್ಲಿ ಏನಾದರೂ ಇರ್ಬೋದು ಅಂತ ನೋಡಿದೆ. ನೋಡಿ, NSE-ಗೆ ಹೋದರೆ ನಿಮಗೆ ಪ್ರತಿ ಕಂಪ್ನಿ, ಉದಾಹರಣೆಗೆ ಸ್ವಿಗ್ಗಿದು ಆಯಿತಾ, ಸ್ವಿಗ್ಗಿ ಲಿಮಿಟೆಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಹೋಗುತ್ತೆ. ಅಂದರೆ ಇವ್ರದ್ದು ಯಾವ ರೀತಿ ಬಂದಿದೆ ನೋಡಿ. ಲಾಸ್ ಮಾಡ್ಕೊಂಡಿದ್ದಾರೆ, 62,588 ಕೋಟಿ ಲಾಸ್ ಆಗಿದೆ. ನೋಡಿ, ಫಂಡಮೆಂಟಲ್ ಅನಾಲಿಸಿಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಕಂಪನಿಯ ಒಂದು ಏನು ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಗಿರುತ್ತೆ ಅದನ್ನು ಯಾವ ರೀತಿ ನೋಡೋದು ಅಂತ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಯಾವ ರೀತಿ ಓದೋದು ಅಂತ ಡೆಡಿಕೇಟೆಡ್ ಆಗಿ ಮಾತಾಡಿದ್ದೀನಿ. ಆ ಪ್ಲೇಲಿಸ್ಟಲ್ಲಿ ನೀವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಸ್ಟ್ಯಾಂಡ್ ಅಲೋನ್ ಅಂದ್ರೇನು ಮತ್ತು ನಿಮಗೆ ಕನ್ಸಾಲಿಡೇಟೆಡ್ ಅಂದ್ರೇನು ಎರಡೂ ಬರ್ತಾ ಹೋಗುತ್ತೆ ಅಂತ ಹೇಳಿದೆ. ಬಟ್ ಕೆಲವೊಂದು ಕಂಪ್ನಿಗಳದ್ದು ಕನ್ಸಾಲಿಡೇಟೆಡ್ ನೋಡೋದೇ ತುಂಬ ಒಳ್ಳೆಯದು. ಈಗ ಉದಾಹರಣೆಗೆ ರಿಲಯನ್ಸ್ ಅನ್ನೋ ಕಂಪನಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ರಿಲಯನ್ಸಲ್ಲಿ ಜಿಯೋ ತುಂಬಿಕೊಂಡಿದೆ, ರಿಲಯನ್ಸ್ ಒಳಗಡೆ ರಿಲಯನ್ಸ್ ರಿಟೇಲ್ ಇದೆ, ಅವ್ರದ್ದು ಆಯಿಲ್ ಬಿಸ್ನೆಸ್ ಇದೆ ಆಯಿತಾ. ಈ ರೀತಿ ಎಲ್ಲ ಮಲ್ಟಿಪಲ್ ಬಿಸ್ನೆಸ್ಗಳಿದೆ ಅಲ್ವಾ ರಿಲಯನ್ಸ್ ಅವ್ರದ್ದು. ಸೊ ನೀವು ಒಂದನ್ನೇ ನೀವು ನೋಡ್ತಾ ಹೋದರೆ ನಿಮಗೆ ಸಮಗ್ರ ಚಿತ್ರಣ ಸಿಗಲ್ಲ.
ಸೊ ನೀವು ರಿಲಯನ್ಸ್ ಅಂತ ನೋಡ್ತಾ ಹೋಗೋದಾದರೆ ಓಕೆ ಇವರು ಓವರ್ ಆಲ್ ಗ್ರೂಪ್ ಆಗಿ ಯಾವ ರೀತಿ ಮಾಡ್ತಾರೆ, ಯಾಕೆಂದರೆ ಸದ್ಯಕ್ಕೆ ಸ್ಟಾಕ್ ಎಲ್ಲದರದ್ದು ಸೇರಿಸಿ ಒಂದೇ ಇರುವಂಥದ್ದು. ಬಟ್ ಕೆಲವೊಂದು ಕಂಪ್ನಿದು ಏನಾಗಿರುತ್ತೆ, ಅವ್ರದ್ದು ಮೇನ್ ಬಿಸ್ನೆಸ್ ಒಂದಿರುತ್ತೆ, ಒಂದಿಷ್ಟು ಸಬ್ಸಿಡರಿಗಳಾಗಿರುತ್ತೆ. ಅಂದರೆ ಅವರು ಬೇರೆ ಒಂದಿಷ್ಟು ಕಂಪ್ನಿಗಳನ್ನ ಆಕ್ವಿಸಿಷನ್ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ಒಂದಿಷ್ಟು ಸ್ಟೇಕ್ ಹೊಂದಿರ್ತಾರೆ, ಅದ್ರದ್ದು ಕೂಡ ಇವ್ರದ್ದು ಅಕ್ವೈಸೇಷನಲ್ಲಿದ್ದರೆ ಅದು ಕೂಡ ಒಂದಿಷ್ಟು ಸೇರಿಸ್ಕೊಂಡು ಬರ್ತಾ ಇರುತ್ತೆ. ಅಂಥ ಕಂಪ್ನಿಗಳದ್ದು ನೀವು ಇಂಡಿವಿಜುವಲ್ ನೋಡೋದೇ ಬೆಟರ್. ಬಟ್ ಇವ್ರದ್ದು ಎಲ್ಲರದ್ದು ಒಂದೇ ಗ್ರೂಪು, ಅದರದ್ದೆಲ್ಲ ಸಮಗ್ರವಾಗಿ ಬರ್ತಿದೆ ಅಂದಾಗ ಕನ್ಸಾಲಿಡೇಟೆಡ್ ನೋಡಬೇಕಾಗುತ್ತೆ. ಆ ರೀತಿಯಾಗಿ ನೀವು ನೋಡ್ತಾ ಹೋಗಬೇಕು. ಕೆಲವೊಂದ್ರದ್ದು ಇಲ್ಲಿ ಕೋಟಿಲಿ ಕೊಟ್ಟಿರ್ತಾರೆ, ಕೆಲವ್ರದ್ದು ಲಕ್ಷದಲ್ಲಿ ಕೊಟ್ಟಿರ್ತಾರೆ, ಡಿಪೆಂಡ್ ಆನ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನು. ಇವ್ರದೀಗ 62,588 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸರಿಸುಮಾರು ಎಷ್ಟಾಯಿತು, 62,588 ಲಕ್ಷ ಅಂತಂದರೆ ಮೋಸ್ಟ್ಲಿ 62 ಕೋಟಿ ಅಂತ ಹೇಳ್ಬೋದೇನೋ ನಾವು ಅಲ್ವಾ, 62 ಕೋಟಿ ರೂಪಾಯಿ ಆಗ್ತಾ ಹೋಗುತ್ತೆ. ಆ ರೀತಿಯಾಗಿ ನೀವು ನೋಡ್ತಾ ಹೋಗ್ಬೋದು. ಜೊತೆಗೆ ಕಂಪೇರ್ ಮಾಡೋಕ್ಕಿದೆಯಾ ಅಂತ ನಾನು ನೋಡ್ತಾ ಹೋದಾಗ 62 ಕೋಟಿ ಆಗುತ್ತಾ, ಇಲ್ಲ 625 ಕೋಟಿ, ಸಾರಿ 625 ಕೋಟಿ ಲಾಸ್. ಯಾಕೆಂದರೆ ಮೂರು ಡಿಜಿಟ್ ಆಚೆ ಈಚೆ ಮಾಡಬೇಕು, ಕೋಟಿಗೂ ಮತ್ತು ಲಕ್ಷಕ್ಕೂ. ಸೊ ಯಾಕೆಂದರೆ ಲಕ್ಷ, 10 ಲಕ್ಷ, ಆಮೇಲೆ ಕೋಟಿ ಅಲ್ವಾ. ಸೊ 625 ಕೋಟಿ ಲಾಸ್ ಆಗಿದೆ ಸ್ವಿಗ್ಗಿ. ಈ ರೀತಿಯಾಗಿ ಓದುವಂಥದ್ದು. ಇಲ್ಲಿ ಬರಬೇಕಾದ್ರೆ ಕೆಲವೊಂದು ಏನಾಗುತ್ತೆ, ಒಂದು ನಿಮಗೆ ಮುಂಚೆನೇ ಹೇಳ್ಬಿಡ್ತಾರೆ, ಅಂದರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟು, ಟ್ಯಾಕ್ಸು, ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಅಂತ ಬರುತ್ತೆ. ಅದನ್ನ ಎಬಿಟಾ ಅಂತ ಕರಿತೀವಿ. ಅಂದರೆ ಏನಾಯ್ತು ಅಂತಂದರೆ ನೋಡಿ, ಬಜಾಜ್ ಎಲೆಕ್ಟ್ರಿಕಲ್ಸ್ದು ಉದಾಹರಣೆ ಅರ್ಥ ಮಾಡ್ಸೋಕ್ಕೆ ಹೇಳ್ತಾ ಇದ್ದೀನಿ. ಬಜಾಜ್ ಎಲೆಕ್ಟ್ರಿಕಲ್ಸ್ದು ರಿಸಲ್ಟ್ಸ್ ಬಂದಿತ್ತು. ರಿಸಲ್ಟ್ಸಲ್ಲಿ ಏನು ಬಂದಿದೆ ಅಂದರೆ ಇಯರ್ ಆನ್ ಇಯರ್ ನಾವು ನೋಡ್ತಾ ಹೋಗೋದಾದರೆ ಪ್ರಾಫಿಟು 10% ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ ಬಜಾಜ್ ಎಲೆಕ್ಟ್ರಿಕಲ್ಸು. ಆದರೆ ಇಯರ್ ಆನ್ ಇಯರ್ ಎಬಿಟಾ ಕಂಪ್ಯಾರಿಸನ್ ಮಾಡಿದ್ರೆ ನಿಮಗೆ 50% ಎಬಿಟಾ ಜಾಸ್ತಿ ಆಗಿದೆ. ಇದೇಂಗೆ ಸಾಧ್ಯ? ಕಂಪನಿದು ರೆವೆನ್ಯೂ ಕಮ್ಮಿ, ಇದು ಪ್ರಾಫಿಟ್ ಕಮ್ಮಿ ಆಗಿದೆ, ಆದರೆ ಎಬಿಟಾ ಜಾಸ್ತಿ ಆಗಿದೆ. ಹೇಗೆ ಅಂತಂದರೆ ನೋಡಿ, ಎಬಿಟಾ ಅಂತಂದರೆ ಅರ್ನಿಂಗ್ಸ್ನೇ ನೋಡೋದು, ಅಲ್ಲಿ ಪ್ರಾಫಿಟ್ನೇ ನೋಡೋಂಥದ್ದು. ಆದರೆ ಅರ್ನಿಂಗ್ಸ್ ಬಿಫೋರ್ ಯಾವುದು, ಅವರು ಇಂಟ್ರೆಸ್ಟ್ ಏನಾದ್ರು ಪೇಮೆಂಟ್ ಮಾಡೋದಿದ್ರೆ ಅದಕ್ಕೆ ಮುಂಚೆ, ಟ್ಯಾಕ್ಸ್ ಕಟ್ಟೋದಿರುತ್ತಲ್ಲ ಅದಕ್ಕಿಂತ ಮುಂಚೆ, ಡೆಪ್ರಿಸಿಯೇಷನು, ಅಮಾರ್ಟೈಸೇಷನ್. ಇವೆರಡು ಪದ ಏನು ಅಂದರೆ ನೋಡಿ, ಡೆಪ್ರಿಸಿಯೇಷನ್ ಅಂದರೆ ಏನೋ ಒಂದು, ಈಗ ಬಜಾಜ್ ಎಲೆಕ್ಟ್ರಿಕಲ್ ಅಲ್ವಾ, ಎಲೆಕ್ಟ್ರಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಯಾವುದೋ ಒಂದು ಎಕ್ವಿಪ್ಮೆಂಟ್ನ ಖರೀದಿ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. ನೀವು ಯಾವುದೇ ಎಕ್ವಿಪ್ಮೆಂಟ್ನ ಖರೀದಿ ಮಾಡಿದ್ರೆ ಬಿಸ್ನೆಸ್ ಲ್ಯಾಂಗ್ವೇಜಲ್ಲಿ ಅದನ್ನ ನಾವು ಡೆಪ್ರಿಷಿಯೇಟಿಂಗ್ ಅಸೆಟ್ ಅಂತಲೇ ಕರಿತಾ ಹೋಗ್ತೀವಿ. ಅಂದರೆ ಈಗ ಒಂದು ಉದಾಹರಣೆಗೆ ನೀವು ಒಂದು ಕಾರ್ ತೊಗೊಂಡ್ರಿ ಅಥವಾ ಒಂದು ಲ್ಯಾಪ್ಟಾಪ್ ತೊಗೊಂಡ್ರಿ, ಇವತ್ತು ನೀವು ಕೊಟ್ಟು ಏನು ತೊಗೊಂಡಿರ್ತೀರೋ ಬೆಲೆ, ಒಂದು ವರ್ಷ ಆದಮೇಲೆ ಅದಕ್ಕೆ ಅದೇ ಬೆಲೆ ಸಿಗುತ್ತಾ? ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ತೊಗೊಂಡಿದ್ದ ದಿನದಿಂದ ಅದರದ್ದು ಬೆಲೆ ಕಮ್ಮಿ ಆಗ್ತಾನೆ ಬರ್ತಾ ಇರುತ್ತಲ್ವ. ಅದು ಎಷ್ಟು ಕಮ್ಮಿ ಆಗುತ್ತೆ ಅನ್ನೋದನ್ನು ಡೆಪ್ರಿಷಿಯೇಷನ್ ಅಂತ ನಾವು ಅದನ್ನ ಐಡೆಂಟಿಫೈ ಮಾಡ್ಬೋದು. ಅದನ್ನ ನೀವು ಆ್ಯಕ್ಚುಲಿ ಯಾರಾದ್ರು ITR 3 ಫೈಲ್ ಮಾಡ್ತಾ ಇದ್ದಾರೆ ಅಂದರೆ ಆ ರೀತಿ ನೀವು ಕ್ಲೇಮ್ ಕೂಡ ಮಾಡ್ಕೊತ ಹೋಗ್ಬೋದು. ಸೊ ಆ ರೀತಿಯಾಗಿ ಡೆಪ್ರಿಷಿಯೇಟ್ ಆಗಿರುತ್ತಲ್ಲ, ಅದು ಇವ್ರು ಬಂದಿರೋಂಥ ಅರ್ನಿಂಗ್ಸಲ್ಲಿ ಅದು ಒಂದಿಷ್ಟು ಹೋಯ್ತಲ್ಲ ಅಂತ ತೆಗಿತಾರೆ, ಆಯಿತಾ. ಆದರೆ ಅದೆಲ್ಲ ಆಗಿ ನಿಮಗೆ ಪ್ರಾಫಿಟ್ ಬರುವಂಥದ್ದು. ಆ ಡೆಪ್ರಿಷಿಯೇಷನ್ ಏನಾಗಿರುತ್ತೋ ಅದು ಕ್ಯಾಲ್ಕುಲೇಟ್ ಮಾಡಿ. ಅಮಾರ್ಟೈಸೇಷನ್ ಅಂದರೆ ಯಾವುದೋ ಒಂದು ಲಾಂಗ್ ಟರ್ಮ್ ಲೋನ್ ತೊಗೊಂಡಿದ್ರು ಅಥವಾ ಯಾವುದೋ ಒಂದು ಶಾರ್ಟ್ ಟರ್ಮ್ ಲೋನ್ ತೊಗೊಂಡಿದ್ರು, ಅದ್ರದ್ದು ಪ್ರಿನ್ಸಿಪಲ್ನೋ ಅಥವಾ ಆ ಲೋನಿನ ಇಂಟ್ರೆಸ್ಟ್ನೋ ಇವ್ರೇನು ಪಾವತಿ ಮಾಡ್ತಾರಲ್ಲ ಅದನ್ನ ಅಮಾರ್ಟೈಸೇಷನ್ ಅಂತ ಕರಿತೀವಿ. ಅದೆಲ್ಲದನ್ನು ಮಾಡೋಕ್ಕಿಂತ ಮುಂಚೆ ಬಂದಿರುತ್ತಲ್ಲ ಅರ್ನಿಂಗ್ಸು, ಒಂದು ಗ್ರಾಸ್ ಅರ್ನಿಂಗ್ಸ್ ಥರ, ಅದು ನಮ್ಗೆ ಏನಾಗ್ತಾ ಹೋಗುತ್ತೆ, ಎಬಿಟ್ ಆಗುತ್ತೆ. ಅದು ಸ್ವಲ್ಪ ಪಾಸಿಟಿವ್ ನಂಬರ್ ಇರ್ಬೋದು. ಆದರೆ ಅದರಲ್ಲಿ ಇದನ್ನೆಲ್ಲ ಕಳೆದ್ರೆ ಯಾವುದೋ ಒಂದು ಲೋನ್ ಪೇಮೆಂಟ್ ಮಾಡಿರ್ಬೋದು ಬಜಾಜ್ ಎಲೆಕ್ಟ್ರಿಕಲ್ಸ್ ಅವರು, ಅಥವಾ ಯಾವುದೋ ಒಂದು ಹಳೆಯದು ಇದ್ದಿದ್ದನ್ನು ಒಂದು ಎಕ್ವಿಪ್ಮೆಂಟ್ ಹೋದ ವರ್ಷ ಖರೀದಿ ಮಾಡಿರ್ಬೋದು, ಅದು ಈ ವರ್ಷ ಡೆಪ್ರಿಷಿಯೇಟ್ ಆಗಿ ಅದರಲ್ಲಿ ಒಂದಿಷ್ಟು ಡೆಪ್ರಿಷಿಯೇಟಿಂಗ್ ಅಂತ ತೋರಿಸಿರ್ಬೋದು. ಈ ರೀತಿಯಾಗಿ ಪ್ರಾಫಿಟ್ ಕಮ್ಮಿ ಆಗಿರ್ಬೋದು. ಈ ಆ್ಯಕ್ಟಿವಿಟಿ ನೀವು ಫಂಡಮೆಂಟಲ್ ಅನಾಲಿಸಿಸ್ ಪ್ಲೇಲಿಸ್ಟ್ ನೋಡಿದ್ರೆ ನಿಮಗೆ ಈಸಿಯಾಗಿ ಕಂಪೇರ್ ಮಾಡೋದು ಯಾವ ರೀತಿ ಅದರಲ್ಲಿ ಎಬಿಟಾ ನೋಡೋದು ಯಾವ ರೀತಿ, ಪ್ರಾಫಿಟ್ ನೋಡೋದು ಯಾವ ರೀತಿ, ಅದೆಲ್ಲದನ್ನು ಕೂಡ ನೋಡ್ತಾ ಹೋಗ್ಬೋದು. NSE ವೆಬ್ಸೈಟಲ್ಲೂ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ನೆಟ್ ಪ್ರಾಫಿಟ್ ಯಾವ ರೀತಿ ಆಗಿದೆ, ಟ್ಯಾಕ್ಸ್ ಕಟ್ಟಿದ್ದು ಎಷ್ಟು ಕಟ್ಟಿದ್ದಾರೆ, ಎಂಪ್ಲಾಯಿ ಕಾಸ್ಟ್ ಎಷ್ಟಾಗಿದೆ, ಬೇರೆ ಏನಾದ್ರು ಕಾಸ್ಟ್ ಏನು ಮಾಡಿದ್ದಾರೆ, ಏನು ಕತೆ, ಇದೆಲ್ಲ ಕೊಟ್ಟಿದ್ದಾರೆ. ಸೊ ಸ್ವಿಗ್ಗಿ ಕಂಪ್ಯಾರಿಸನ್ ಅಂತ ನೋಡ್ತಾ ಹೋಗೋದಾದ್ರೆ ನೋಡಿ, ಕ್ವಿಕ್ ಕಾಮರ್ಸ್ ಬಿಸ್ನೆಸ್ ಇವರಿಗೆ ಪ್ರಾಫಿಟ್ಟೇ ತಂದು ಕೊಟ್ಟಿದೆ. ಆದರೆ ನಿಮಗೆ ಏನಾಗಿದೆ, ಇದು ಎಕ್ಸಾಕ್ಟಾಗಿ ಯಾವ್ಯಾವ ಬಿಸ್ನೆಸ್ ಏನು ಅಂತ ನೀವು ಕಂಪ್ನಿ ಇದರಲ್ಲಿ ಹೋಗ್ಬಿಟ್ರೆ ನೋಡ್ಬೋದು. ಇದರಲ್ಲಿ ಓವರ್ ಆಲ್ ಕೊಟ್ಟಿರ್ತಾರೆ, ಕೆಲವೊಂದು ಕೊಟ್ಟಿರ್ಬೋದು. ಇಲ್ಲಿ ನೀವು ಡೌನ್ಲೋಡ್ ಮಾಡಿ ನೋಡಿದ್ರೆ ಕಂಪ್ಲೀಟಾಗಿ ಸಿಗ್ತಾ ಹೋಗುತ್ತೆ ನಿಮಗೆ. ಕ್ವಿಕ್ ಕಾಮರ್ಸ್ ಇವ್ರದ್ದೇನಿದೆಯಲ್ಲ, ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಂತ ಏನೋ ಉದಾಹರಣೆ ತೊಗೊಂಡು ಹೇಳ್ತಾ ಇದ್ದೀನಿ, ಈಗೇನು ಸುಮ್ಮನೆ ಎಕ್ಸಾಂಪಲ್ ಅರ್ಥ ಮಾಡ್ಸೋಕ್ಕೆ. ಅದರದ್ದು ಚೆನ್ನಾಗಿ ನಡೀತಾ ಇದೆ ಅಂತೆ. ಆದರೆ ಓವರ್ ಆಲ್ ಸ್ವಿಗ್ಗಿ ಫುಡ್ ಡೆಲಿವರಿ ಆ್ಯಪು ಹಿಂದಕ್ಕೆ ಬಿದ್ದಿದೆ, ಹಾಗಾಗಿ ಪ್ರಾಫಿಟಲ್ಲೂ ಕೂಡ ಇವರಿಗೆ ಹೊಡ್ತಾ ಬಿದ್ದಿದೆ. ಸೊ ರೆವೆನ್ಯೂ ಜಾಸ್ತಿ ಆಗಿದೆ, ಆದರೆ ಪ್ರಾಫಿಟ್ ಹೊಡ್ತಾ ಬಿದ್ದಿದೆ. ಅಂದರೆ ಇವರು ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡಿರ್ಬೋದು, ಬೇರೆ ಏನೋ ಒಂದು ಕಾಸ್ಟ್ ಆಗಿರ್ಬೋದು. ಮತ್ತು ಡಾರ್ಕ್ ಸ್ಟೋರ್ಗಳಂತ ಮಾಡ್ತಾರೆ. ಈಗ ಇನ್ಸ್ಟಾಮಾರ್ಟ್ ಅನ್ನೋದು ನೋಡಿ, ಹಿಂಗೆ ಹೇಳ್ತೀನಿ ಅಂತ ಅನ್ಕೊಬಿಟ್ಟು ದಯವಿಟ್ಟು ಅದು ಒಳ್ಳೆ ಕಲ್ಚರ್ ಅಲ್ಲ. ನಾವು ಬೆಳೆಸಬಾರ್ದು ಅದನ್ನ. 10 ನಿಮಿಷ 15 ನಿಮಿಷದಲ್ಲಿ ಮನೆಗೆ ತೊಗೊಂಬರೋದು ಅಂದರೆ ಪಾಪ ಅವ್ರು ಎಲ್ಲೆಲ್ಲಿ ಎಷ್ಟೆಷ್ಟು ಕಷ್ಟಪಟ್ಟು ತೊಗೊಂಬರ್ಬೇಕು ನೋಡಿ. ಆ ಕಲ್ಚರ್ ಬಂದ್ಬಿಡ್ತು, ನಂಗೆ ತಕ್ಷಣ ಏನು ಸಿಕ್ಕಿದ್ರು ಸಿಗಬೇಕು ಅಂತ ಆಗ್ಬಿಡ್ತು ಅಂತಂದರೆ ಅದು ತುಂಬ ಒಂದು ನೆಗೆಟಿವ್ ಕಡೆಗೆ ತೊಗೊಂಡು ಹೋಗ್ತಾ ಹೋಗುತ್ತೆ. ಅನ್ಲೆಸ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ನೆಸೆಸರಿ. ಏನೋ ಒಂದು ಎಮರ್ಜೆನ್ಸಿ ಸಿಚುವೇಷನ್ ಆಗಿದೆ ನೋಡಿ, ಅಂಥ ಟೈಮಲ್ಲಿ ನಿಜವಾಗ್ಲೂ ಲೈಫ್ ಸೇವರು. ಯಾರಿಗೂ ಒಂದು ಎಮರ್ಜೆನ್ಸಿ, ಈಗ ಫಸ್ಟ್ ಏಡ್ ಕಿಟ್ ಬೇಕು, ಏನೋ ಒಂದು ಎಮರ್ಜೆನ್ಸಿ ಆಯಿತು, ಅಥವಾ ಯಾರು ಕೈ ಸುಟ್ಕೊಂಡ್ಬಿಟ್ರು, ಒಂದು ಮನೆಯಲ್ಲಿ ಬರ್ನಾಲಿಲ್ಲ, ಈಗ ಏನೋ ಒಂದು ಬೇಕು, ಈ ಥರದ್ದು ಏನಾರು ಆಯಿತು ಅಂತಂದರೆ ನೋಡಿ, ತುಂಬ ಒಂದು ಒಳ್ಳೆ ವಿಚಾರ, ಇಲ್ಲ ಅಂತ ಹೇಳಲ್ಲ ನಾನು. ಯಾಕಂದರೆ ಟ್ರಾಫಿಕಲ್ಲಿ ಹೋಗಿ ಮಾಡ್ಕೊಂಡು ತೊಗೊಂಬರ್ಗೆ ಅವರು ನಿಯರ್ ಬೈ ಸ್ಟೋರ್ ಇರುತ್ತೆ, ಅಲ್ಲಿಂದ ಕೊಡ್ತಾರೆ ಅಂತ. ಬಟ್ ಕೆಲವೊಂದು ಸ್ನ್ಯಾಕ್ಸು ಇಂಥದ್ದನ್ನೆಲ್ಲ ಆರ್ಡರ್ ಮಾಡ್ಕೊಂಡು ಕೂತಿದ್ದಾರೆ ಜನ, ಆಯಿತಾ, ಅದರಲ್ಲಿ. ಸೊ ಅದು ತುಂಬ ಒಂದು ಹಿಂಗೆ ಹೇಳ್ತೀನಿ ಅಂತಲ್ಲ, ಬೇರೆಯವ್ರದ್ದು ವ್ಯೂಸ್ ಬೇರೆ ಇರ್ಬೋದು. ಬಟ್ ನನಗೇನೋ ಅದು ಲಾಂಗ್ ರನ್ನಲ್ಲಿ ಅದನ್ನ ನಾವು ಎನ್ಕರೇಜ್ ಮಾಡಬಾರ್ದು ಅಂತಲೇ ನನಗನ್ಸುತ್ತೆ. ಅಟ್ಲೀಸ್ಟ್ ಅದಕ್ಕೊಂದು ರಿಸ್ಟ್ರಿಕ್ಷನ್ ಆದರೂ ತರಬೇಕು, ಇಂಥ ಐಟಮ್ಗಳನ್ನು ಮಾತ್ರ ನಾವು ತರಿಸ್ಕೋಬೇಕು ಅಂತ. ಎನಿವೆ, ಸೊ ಅದು ನೋಡ್ತಾ ಹೋಗೋಣ.
ಸೊ ಇವ್ರದ್ದು ಡಾರ್ಕ್ ಸ್ಟೋರ್ ಕಾಂಪಿಟೇಷನ್ ಅಂತ ನೋಡಿದ್ರೆ ಕ್ವಿಕ್ ಕಾಮರ್ಸಲ್ಲಿ ಎಲ್ಲರೂ ಶುರು ಮಾಡ್ಕೊಂಡಿರ್ಬಲ್ಲ. ಅಮೆಝಾನ್ ಅವರು ಬರ್ತೀವಿ ಅಂತ ಹೇಳಿದ್ದಾರೆ, ಡಿಮಾರ್ಟ್ ಅವ್ರದ್ದು 30 ಮಿನಿಟ್ಸ್ ಡೆಲಿವರಿ ಅಂತ ಬಂತು, ನಿಮಗೆ ಫ್ಲಿಪ್ಕಾರ್ಟ್ ಅವ್ರದ್ದು ಮಿನಿಟ್ಸ್ ಅಂತಲೋ ಏನೋ ಇದೆ, ಇವ್ರದ್ದು ಇದೆ ಯಾವುದು ಝೊಮ್ಯಾಟೊ ಅವ್ರದ್ದು ಬ್ಲಿಂಕಿಟ್ ಜೊತೆ ಇಂಟಿಗ್ರೇಷನ್ ಇದೆ, ಇದೆಲ್ಲ ಇದೆ ಅಲ್ವಾ. ಸೊ ಸ್ವಿಗ್ಗಿ ಅವ್ರದ್ದು ಇನ್ಸ್ಟಾಮಾರ್ಟ್ ಅಂತ ಈ ಡಾರ್ಕ್ ಸ್ಟೋರ್ ಅಂತ ಮಾಡಿಟ್ಕೊಂಡಿರ್ತಾರೆ. ಡಾರ್ಕ್ ಸ್ಟೋರ್ ಅಂತ ಇರೋದ್ರಿಂದನೇ ನಿಮಗೆ ಹತ್ರ ಒಂದೊಂದು ಬ್ರಾಂಚ್ಗಳನ್ನ ಮಾಡ್ಕೊಂಡಿರ್ತಾರೆ, ಅಲ್ಲಿಂದ ಇಮಿಡಿಯೇಟಾಗಿ ಐಟಮ್ಗಳು ನಿಮ್ಮ ಮನೆಗೆ ಬರ್ತಾ ಹೋಗುತ್ತೆ. ಅದು ಎಷ್ಟು ಓಪನ್ ಮಾಡಿದ್ದಾರೆ ಅಂತ ನೋಡಿದ್ರೆ ಇವರು ಒಂದು 80-90 ಏನೋ ಓಪನ್ ಮಾಡಿದ್ದಾರೆ ಲಾಸ್ಟ್ ಕ್ವಾರ್ಟರ್ದು ಏನೋ ರಿಸಲ್ಟ್ ಬಂದಾಗ. ಆದರೆ ಝೊಮ್ಯಾಟೊ ಅವರು 200ಕ್ಕಿಂತಲೂ ಜಾಸ್ತಿ ಡಾರ್ಕ್ ಸ್ಟೋರ್ಗಳನ್ನು ಓಪನ್ ಮಾಡಿದ್ದಾರೆ, ಅಂದರೆ ಆಲ್ಮೋಸ್ಟ್ ಮೋರ್ ದೆನ್ ಡಬಲ್. ಸೊ ಅದು ಕಾಂಪಿಟೇಷನ್ನ ತೋರಿಸ್ತಾ ಇದೆ. ಈ ರೀತಿಯಾಗಿ ನೋಡಿ, ಇದ್ರ ಮೇಲೆಲ್ಲ ನ್ಯೂಸ್ ಮೇಲೆ ನೀವೇನಾದ್ರು ಒಂದು ನಿರ್ಧಾರನ ತೊಗೋಬೋದಾದರೆ ಖಂಡಿತ ತೊಗೊಳಕ್ಕಾಗೋದಿಲ್ಲ. ಆದರೆ ನ್ಯೂಸ್ ಬಿಟ್ಟು ನಾವೇನು ಮಾತಾಡೋಂಗಿಲ್ಲ. ಹಾಗಾಗಿ ನೀವು ನಿಮ್ಮ ಹೋಮ್ವರ್ಕ್ನ ಮಾಡಿಕೊಂಡು ನೀವು ಬೈ ಮಾಡಬೇಕು ಸೆಲ್ ಮಾಡಬೇಕು ಅನ್ನೋದು ಇದು ನೋಡು. ಅಂದರೆ ಖಂಡಿತ ಅದರಿಂದ ಸ್ಟಾಕಿಗೆ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ. ನೋಡಿ, ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ದೀವಿ ಅಂತಂದರೆ ನಾವು ಬರೀ ಆಯಿತು ಅಂತ ಇರೋಂಗಿಲ್ಲ. ಏನಾದ್ರು ಟರ್ನ್ ಓವರ್ ಆಗ್ತಾ ಇದೆ, ಅಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂದರೆ ಅದನ್ನೆಲ್ಲ ನಾವು ನೋಡ್ಕೋಬೇಕು. ಉದಾಹರಣೆಗೆ ಹೇಳಿದೆ ನಿಮಗೆ ಬಜಾಜ್ ಎಲೆಕ್ಟ್ರಿಕಲ್ಸ್ ಉದಾಹರಣೆಯಲ್ಲಿ ನಿಮಗೆ ಎಬಿಟಾ ಪ್ರಾಫಿಟ್ ಬಗ್ಗೆ ಯಾವ ರೀತಿ ಅಂತ ಹೇಳಿದೆ. ಅದೇ ರೀತಿಯಾಗಿ ಏಷ್ಯನ್ ಪೇಂಟ್ಸಿಂದು ನೀವು ನೆನ್ನೆ ನೋಡಿದ್ರ, ನೆನ್ನೆ ಪಾಸಿಟಿವಿಟಿ ಅಂತ ಬಂದಿತ್ತು, ಇವತ್ತು ಮತ್ತೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗಿದೆ. ಸೊ ಇದನ್ನ ನೋಡೋಕ್ಕೆ ನಾನು ಒಂದೆರಡು ಬೇಗ ಮುಗಿಸೋದಾದರೆ trendline.com ಅಂತ ಒಂದು ವೆಬ್ಸೈಟ್ ಇದೆ ನೋಡಿ. ಇಲ್ಲಿ ನಿಫ್ಟಿ 50 ಅಥವಾ ನಿಫ್ಟಿ ನೆಕ್ಸ್ಟ್ 50, ನಿಫ್ಟಿ 100 ನೀವು ಯಾವ ರೀತಿ ಬೇಕಾದ್ರೂ ಇಟ್ಕೋಬೋದು. ಅದರಲ್ಲಿ ಈಗ ಸದ್ಯಕ್ಕೆ ಅನೌನ್ಸ್ ಮಾಡಿರೋಂಥ ಸ್ಟಾಕ್ಗಳಲ್ಲಿ ಎಷ್ಟು ಸ್ಟಾಕ್ಗಳು ಪಾಸಿಟಿವ್ ಪ್ರಾಫಿಟ್ ಗ್ರೋತ್ನ ತೋರಿಸಿದೆ, ಎಷ್ಟು ಸ್ಟಾಕ್ಗಳು ನೆಗೆಟಿವ್ ತೋರಿಸಿದೆ, ಎಷ್ಟು ನ್ಯೂಟ್ರಲ್ ಆಗಿ ಬಂದಿದೆ, ಓವರ್ ಆಲ್ ಆವ್ರೇಜ್ ಅಂತ ನೋಡೋದಾದರೆ ನಿಫ್ಟಿ 50ದು ರೆವೆನ್ಯೂ ಯಾವ ರೀತಿ ಬಂದಿದೆ, ಎಬಿಟ್ ಯಾವ ರೀತಿ ಬಂದಿದೆ, ಅದೇ ರೀತಿಯಾಗಿ ಪ್ರಾಫಿಟ್ ಗ್ರೋತ್ ಯಾವ ರೀತಿ ಬಂದಿದೆ, ಅದೇ ಟಾಪ್ ಗೇನರ್ಸ್ ಯಾವುದು, ಟಾಪ್ ಲೂಸರ್ ಯಾರು, ಈ ಸಲ ರಿಪೋರ್ಟ್ ಮಾಡಿರುವಂತಹ ಕ್ವಾರ್ಟರ್ ರಿಸಲ್ಟ್ಸ್ ಅಲ್ಲಿ ಅನ್ನೋದನ್ನ ತುಂಬ ಚೆನ್ನಾಗಿ ಇದರಲ್ಲಿ ತೋರಿಸ್ತಾರೆ. ಮೋರ್ ಓವರ್ ಇಯರ್ ಆನ್ ಇಯರ್ ಕಂಪ್ಯಾರಿಸನಲ್ಲಿ ತೋರಿಸುತ್ತೆ. ಇಯರ್ ಆನ್ ಇಯರ್ ನೋಡಿ 27% ಬಜಾಜ್ ಫೈನಾನ್ಸಲ್ಲಿ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದ್ರೆ ಪಾಸಿಟಿವ್ ಬಂದಿದೆ ಅಂತ. ಇದ್ರ ಮೇಲೆ ನೀವು ನಿರ್ಧಾರ ತೊಗೊಳಕ್ಕಾಗುತ್ತಾ? ಆಗಲ್ಲ. ಆಮೇಲೆ ನೀವು ಸ್ಟಾಕ್ನು ಹೋಗ್ಬಿಟ್ಟು ನೋಡ್ತೀರಾ, ಇದರಿಂದ ಏನಾದರೂ ಸ್ಟಾಕಲ್ಲಿ ಒಂದು ಪಾಸಿಟಿವ್ ಆಗ ನೆಗೆಟಿವ್ ಆಗ ಇಂಪ್ಯಾಕ್ಟ್ ಆಗೋಕ್ಕೆ ಸಾಧ್ಯತೆ ಇದೆಯಾ, ಎಲ್ಲಿದೆ ಆ ಸ್ಟಾಕು, ಅಥವಾ ಹಿಂದಿಂದು ನೋಡಿಕೊಂಡು ನೀವು ಅದ್ರ ಮೇಲೆ ಓಕೆ ಈಗ ಕ್ವಾರ್ಟರ್ ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ, ಪ್ರೈಸೇ ಮುಂಚೆ ಮೂವ್ ಆಗಿತ್ತಾ, ಅದಕ್ಕೆ ಅಲೈನ್ ಆಗಿ ನ್ಯೂಸ್ ಬಂತ, ಅಥವಾ ನ್ಯೂಸ್ ಫಸ್ಟ್ ಮೂವ್ ಆಗಿ ಅದಕ್ಕೆ ಅಲೈನ್ ಆಗಿ ಪ್ರೈಸ್ ಬಂತ, ಈ ರೀತಿ ಎಲ್ಲ ಅನಾಲಿಸ್ ಮಾಡುವಂಥದ್ದು ನಿಮ್ಮ ಇದಕ್ಕೆ ಬಿಟ್ಟಿದ್ದಂಥದ್ದು. ಅದೇ ರೀತಿಗೆ ಟಾಪ್ ಲೂಸರು ಕೂಡ ನೋಡ್ತಾ ಹೋಗ್ಬೋದು. ಅಂದರೆ ಗ್ರೋತಲ್ಲಿ ಯಾವುದು ಲೂಸ್ ಆಗಿದೆ ಅಂದರೆ ಸೇಲ್ಸ್ ಆಗಿರೋದು, ಮತ್ತು ಅದರಲ್ಲಿ ರೆವೆನ್ಯೂನಲ್ಲಿ ಯಾರ್ದು ಕಮ್ಮಿ ಆಗಿದೆ, ಪ್ರಾಫಿಟಲ್ಲಿ ಯಾವ ರೀತಿ ಕಮ್ಮಿ ಆಗಿದೆ ಅಂತ ತುಂಬ ಚೆನ್ನಾಗಿದೆ. ಇದು ಒಂದು trendline.com ಅಂತ. ಇದರಲ್ಲೂ ಕೂಡ ನೀವು ರಿಸಲ್ಟ್ನ ಆನ್ ಇಂಡೆಕ್ಸ್ ಬೇಸಿಸ್ ಇರೋ ಸ್ಟಾಕ್ಗಳ ಮೇಲೆ ನೀವು ನೋಡ್ತಾ ಹೋಗ್ಬೋದು. ಅದಲ್ಲದೆ ಅಂತ ನೋಡ್ತಾ ಬರೋದಾದರೆ ಮನಿ ಕಂಟ್ರೋಲಲ್ಲಿ ನಿಮಗೆ ರ್ಯಾಪಿಡ್ ರಿಸಲ್ಟ್ಸ್ ಅಂತ ಹೇಳ್ಬಿಟ್ಟು ಕೆಳಗಡೆ ತೋರ್ತಾ ಹೋಗುತ್ತೆ. ಇದರಲ್ಲೂ ಕೂಡ ನೋಡಿ ಇಮಿಡಿಯೇಟಾಗಿ ನೀವು ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಟ್ಕೋಬೋದು, ಇಯರ್ ಆನ್ ಇಯರ್ ಇಟ್ಕೋಬೋದು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ. ಅದೇ ರೀತಿಯಾಗಿ ನಿಮಗೆ ಕನ್ಸಾಲಿಡೇಟೆಡ್ ಬೇಕಾ ಅಥವಾ ನಿಮಗೆ ಸ್ಟ್ಯಾಂಡರ್ಡ್ ಅಂತ ಬೇಕಾ, ಆ ರೀತಿನೂ ಕೂಡ ಇಟ್ಕೊಳಕ್ಕೆ ಒಂದು ಆಪ್ಷನ್ ಇದೆ. ಅದು ಸ್ಪೆಸಿಫಿಕಲಿ ರಿಸಲ್ಟ್ಸ್ ಪೇಜ್ ಅಂತ ಹೋದರೆ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಆ ರೀತಿ ನೀವು ನೋಡ್ತಾ ಹೋಗ್ಬೋದು. ಜೊತೆಗೆ ಅದಕ್ಕೆ ರಿಲೇಟೆಡ್ ಇರುವಂಥ ನ್ಯೂಸು ಮತ್ತೊಂದು ಎಲ್ಲದೂ ಕೂಡ ನಿಮಗೆ ಇಲ್ಲಿ ಬರ್ತಾ ಹೋಗುತ್ತೆ. ಅಂದರೆ ಯಾರಾದರೂ ರಿಸಲ್ಟ್ಸ್ನೇ ಟ್ರ್ಯಾಕ್ ಮಾಡಬೇಕು, ನಾನು ಯಾವ ರೀತಿ ನೋಡೋದು ಅಂದರೆ ಉದಾಹರಣೆಗೆ ಅಬೌಟ್ ಇಂಡಿಯಾದಲ್ಲಿ ಇವತ್ತು ರಿಸಲ್ಟ್ಸ್ ಬಂದಿತ್ತು. ಅದೇ ರೀತಿಯಾಗಿ ಪೇಜ್ ಇಂಡಸ್ಟ್ರೀಸಲ್ಲಿ ಬಂದಿತ್ತು, ಸೋಲಾರ್ ಇಂಡಸ್ಟ್ರೀಸ್ನಲ್ಲಿ ಬಂದಿತ್ತು, ಬ್ಯಾಟ್ರಿ ಅಂತ ನೋಡೋದಾದರೆ ಎವರ್ಡೇ ಬ್ಯಾಟ್ರಿ ಇದೆಯಲ್ಲ ಅದರಲ್ಲಿ ಬಂದಿತ್ತು, ವೆಲ್ಪ್ಸನ್ ಕಾರ್ಪಲ್ ಬಂದಿದೆ. ಅದೇ ರೀತಿಗೆ ಇನ್ಫೋ ಎಡ್ಜು, ಝೈಡಸ್ ಲೈಫು, ಸ್ವಿಗ್ಗಿ ನೋಡಿ, ಈ ಥರ ಲಾರ್ಜ್ ಎಲ್ಲ ಕಂಪ್ನಿಗಳಂತ ಕವರ್ ಮಾಡೋಕ್ಕೆ ಆಗೋದಿಲ್ಲ ಅಫ್ಕೋರ್ಸ್. ಯಾಕೆಂತಂದರೆ 113 ಕಂಪನಿಗಳು ಅರ್ನಿಂಗ್ನ ಘೋಷಣೆ ಮಾಡಿದೆ. ಬಟ್ ಈ ಎಲ್ಲ ವೆಬ್ಸೈಟಲ್ಲಿ ನೀವು ನೋಡ್ಬೋದು. ಬೇಕಾದ್ರೆ ಇದ್ರದ್ದು ವೆಬ್ಸೈಟ್ದು ಲಿಂಕು ಕೂಡ ನಾನು NSE-ನಲ್ಲೂ ಕೂಡ ಕಂಪ್ಯಾರಿಸನ್ ಇದೆ, ಇಲ್ಲ ಅಂತಲ್ಲ, ಬಟ್ ಅಷ್ಟೊಂದು ಫ್ರೆಂಡ್ಲಿ ಆಗಿಲ್ಲ ಅಷ್ಟೇ. ಅದು NSE-ನಲ್ಲೂ ಕೂಡ ನಿಮಗೆ ಸ್ಟಾಕ್ ಕಂಪ್ಯಾರಿಸನ್ ಅಂತ ಬರ್ತಾ ಹೋಗುತ್ತೆ. ಕಂಪನಿಯ ರಿಸಲ್ಟ್ಸ್ನ ನೀವೇನು ನೋಡ್ತಾ ಹೋಗೋದಾದರೆ ಇಲ್ಲಿ ಇದರಲ್ಲಿ ಫೈನಾನ್ಷಿಯಲ್ ರಿಸಲ್ಟ್ಸ್ ಕಂಪ್ಯಾರಿಸನ್ ಅಂತಲೂ ಬರ್ತಾ ಹೋಗುತ್ತೆ. ಬಟ್ ಏನಾಗಿರುತ್ತೆ ಅಂದರೆ ಇಲ್ಲಿ ಅಪ್ಡೇಟ್ ಆಗೋದು ಲೇಟ್ ಆಗ್ತಾ ಹೋಗುತ್ತೆ, ಆಯಿತಾ. ಯಾಕೆಂದರೆ ಕೆಲವೊಂದು ಆಡಿಟ್ ಆಗುತ್ತೆ, ಕೆಲವೊಂದು ಅನ್ಆಡಿಟ್ ಆಗುತ್ತೆ ರಿಸಲ್ಟ್ಸು. ನೀವು ಈಗ ರಿಸಲ್ಟ್ಸ್ ಕಂಪ್ಯಾರಿಸನ್ ಅಂತ ಕೊಟ್ಟರೆ ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ಈಗ ಯಾವುದೋ ಭಾರತ್ ಎಲೆಕ್ಟ್ರಿಕಲ್ಸ್ ಅಂತಲೇ ಮಾತಾಡಿದ್ವಿ ಅಲ್ವಾ, ಸಾರಿ ಬಜಾಜ್ ಎಲೆಕ್ಟ್ರಿಕಲ್ಸು. ಸೊ ಬಜಾಜ್ ಎಲೆಕ್ಟ್ರಿಕಲ್ಸ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಿದ್ರೆ, ನೀವು ಸರ್ಚ್ ಮಾಡಬೇಕು, ಇದೆಲ್ಲ ಮಾಡಬೇಕು. ಬಜಾಜ್ ಎಲೆಕ್ಟ್ರಿಕಲ್ಸ್ ಅಂತ ಸರ್ಚ್ ಮಾಡಿದ್ರೆ ನೋಡಿ, ಡಿಸೆಂಬರ್ 31, 2024 ಅಲ್ಲಿ ತನಕದ ಮಾತ್ರ ಅಪ್ಡೇಟ್ ಆಗಿದೆ. ಅಂದರೆ ಈಗ ಏನು ಫೆಬ್ರವರಿದು ಬಂದಿದೆ ಆ ಕ್ವಾರ್ಟರ್ದು ಅಪ್ಡೇಟ್ ಆಗಿಲ್ಲ, ಅದಕ್ಕೆ ಹೇಳಿದ್ದು. ಸೊ ಇದೊಂದು ಸ್ವಲ್ಪ ಲ್ಯಾಗ್ ಇರುತ್ತೆ. ಬಟ್ ನಿಮಗೆ NSE ಹೊರಗಡೆ ಬೇರೆ ಏನಿದೆಯಲ್ಲ ವೆಬ್ಸೈಟ್ಗಳು, ಅದರಲ್ಲೇ ನಿಮಗೆ ಫಾಸ್ಟಾಗಿ ಡೇಟಾ ಸಿಗ್ತಾ ಹೋಗುತ್ತೆ. ಬಟ್ ನಿಮಗೆ ಸ್ಪೆಸಿಫಿಕ್ ಆಗಿ ಯಾವ್ದಾರ ಒಂದು ಕಂಪ್ನಿದು ಆ ಕಂಪ್ನಿ ವೆಬ್ಸೈಟ್ ಎಲ್ಲ ಹುಡ್ಕೊಂಡು ಹೋಗೋಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ, ಕ್ಲೀನಾಗಿ ನಾನು ಅವ್ರದ್ದು ಡೌನ್ಲೋಡ್ ಮಾಡಿ ನೋಡಬೇಕು ಅಂದರೆ ಖಂಡಿತ ನೀವು NSE ವೆಬ್ಸೈಟಿಗೆ ಬಂದು ಈ ರೀತಿಯಾಗಿ ಅವ್ರದ್ದು ಏನು ರಿಪೋರ್ಟ್ ಮಾಡಿರ್ತಾರಲ್ಲ ಎಕ್ಸ್ಚೇಂಜಿಗೆ ಅದರದ್ದು, ಅಥವಾ ಕಂಪ್ಲೀಟ್ ಸ್ಟೇಟ್ಮೆಂಟ್ ಬೇಕಾದ್ರೂ ಯಾವುದೇ ಕಂಪ್ನಿದು ಡೈರೆಕ್ಟಾಗಿ ನೀವು ಡೌನ್ಲೋಡ್ ಮಾಡ್ಬೋದು, ಅದ್ರದ್ದು ಲಿಂಕನ್ನು ಕೊಟ್ಟಿರ್ತಾರೆ. ಸೊ ಇದು ಯಾವ ರೀತಿಯಾಗಿ ಸ್ಟಾಕ್ಸ್ ಬಗ್ಗೆ ನೀವು ರಿಸಲ್ಟ್ನ ಅನಾಲಿಸಿಸ್ ಮಾಡೋದು ಅಂತ ತಿಳಿಸ್ಕೊಡೋಂಥ ಪ್ರಯತ್ನ ಆಗಿತ್ತು. ಇದಕ್ಕೆ ನೋಡಿ, ಇದನ್ನು ಹೇಳೋವಂಥದ್ದು ತುಂಬ ಕಷ್ಟ. ಎಷ್ಟು ಜನ ನನಗೆ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ನನ್ನ ಹೋಲ್ ಪರ್ಪಸ್ ಇರುವಂಥದ್ದು ಎಜುಕೇಷನ್ ತಲುಪಬೇಕು. ಮಾರ್ಕೆಟ್ ಬಗ್ಗೆ ನೀವೇನೇ ಮಾಡೋದಾದರೂ ನೀವು ಆ್ಯಕ್ಷನು ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ದು ಮಾಡಬೇಕು ಅನ್ನೋದಾಗಿತ್ತು. ಸೊ ಅದಕ್ಕೆ ನಿಮಗೆ ಇಷ್ಟ ಆಗ್ತಾ ಇದೆ ಈ ಪ್ರಯತ್ನ ಅಂತಂದರೆ ಸುಮಾರು ಜನ ನೀವು ಖಂಡಿತವಾಗ್ಲೂ ಜಾಯಿನ್ ಬಟನ್ ಮೂಲಕನೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ಅದರಲ್ಲೂ ಅಗೇನ್ 30% ಯೂಟ್ಯೂಬಿಗೆ ಹೋಗ್ತಾ ಹೋಗುತ್ತೆ. ಅದೊಂದೇ ನಮ್ಮ ಸ್ಟ್ರೀಮ್ ಆಫ್ ಇನ್ಕಮ್ ಅಂತ ಇರುವಂಥದ್ದು, ಇನ್ನು ಯಾವುದೇ ರೀತಿ ಇಲ್ಲ. ಬಟ್ ನೀವು ವಿಡಿಯೋ ಇಷ್ಟ ಆಗಿದೆ ಅಂದರೆ ನೀವು ನಿಮ್ಮ ಏನು ಅಭಿಪ್ರಾಯ ಇದೆ ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ, ವಿಡಿಯೋಗೆ ಲೈಕ್ ಮಾಡೋದ್ರ
ಮೂಲಕ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದ್ರ ಮೂಲಕ ನಿಮ್ಮ ಬೆಂಬಲನ ನೀವು ತೋರಿಸ್ತಾ ಹೋಗ್ಬೋದು. ಈ ರೀತಿ ಕಂಟೆಂಟ್ಗಳು ತರಲಿಕ್ಕೆ ನನಗೆ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ನಾನು ಮಾಡ್ತಾ ಇರ್ತೀನಿ. ಮತ್ತೊಂದು ಚಾಸ್ಟಾಕ್ ನನಗೆ ಭೇಟಿಯಾಗೋಣ. 2025 ಮಿಷನ್ ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಕು. ಈಗ ಆಗ್ತಾ ಇರುವಂಥ ಸಿಚುವೇಷನ್ಗಳಲ್ಲಿ ದಿನಕ್ಕೆ ಒಂದೊಂದು ದೇಶದ ಮಧ್ಯೆ ಟೆನ್ಷನ್ಸು ಈ ರೀತಿ ನಡೀತಿದ್ದಾಗ ಯಾವುದು ಕೂಡ ಒಂದು ನಿಶ್ಚಿತತೆ ಅನ್ನೋದು ಇರೋದಿಲ್ಲ. ಹಾಗಾಗಿ ಅನ್ಸರ್ಟನಿಟಿ ಅನ್ನೋದೇ ತುಂಬ ತಾಂಡವಾಡ್ತಿದ್ದಾಗ ಒಂದು ಸೇಫ್ ಆಗಿರುವಂಥ ಎಮರ್ಜೆನ್ಸಿ ಫಂಡನ್ನು ಮಾಡಿ ತೆಗೆದಿಡುವಂಥದ್ದು ತುಂಬ ಇಂಪಾರ್ಟೆಂಟ್. ಯಾವುದೇ ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಅದ್ರ ಬಗ್ಗೆ ಗಮನಿಸಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.